ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಬ್ಲೌಸ್ನ ಸ್ಟೆಪ್ ಬೈ ಸ್ಟೆಪ್ಪು ಪರ್ಫೆಕ್ಟ್ ಈಸಿ ಮೆಥಡಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲೇ ನೀವು ಪೂರ್ತಿ ಬ್ಲೌಸು ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು. ಅಷ್ಟು ನೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಸರಿಯಾದ ಮೆಥಡ್ ಯಾವುದು, ಒಂದು ಬ್ಲೌಸ್ ಕಟ್ ಮಾಡೋದಕ್ಕೆ ಯಾವ್ದು ಸರಿಯಾದ ಮೆಥಡ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಖಂಡಿತ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೆ ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್. ಇದು ನೋಡಿ, ನಾನು ತೊಗೊಂಡಿರೋದು ಸಿಂಗಲ್ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸು ತೊಗೊಂಡಿದ್ದೀನಿ. ಇದ್ರದ್ದು ಮೆಜರ್ಮೆಂಟ್ ಎಲ್ಲ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ನೋಡ್ರಿ. ಇದು ಲೆಂತ್ 13.5 ಇಂಚ್ ಇದೆ, ಚೆಸ್ಟ್ 36, ವೇಸ್ಟ್ 29, ಶೋಲ್ಡರ್ 5, ಶೋಲ್ಡರ್ ಡೌನು ಅಂದರೆ ಹಾರ್ಮೋಲ್ ಡೌನು 5.5, ಶೋಲ್ಡರ್ ಬಿಡ್ತು 3 ಇಂಚು, ನೆಕ್ ಲೆಂತ್ ಫ್ರಂಟ್ ನೆಕ್ ಲೆಂತ್ 6.5 ಇಂಚು, ಬ್ಯಾಕ್ ನೆಕ್ ಲೆಂತ್ 10 ಇಂಚ್ ಇದೆ. ಇದು 3.5 ಇಂಚು. ನಾವು 10 ಇಂಚು ತೊಗೊಂಡಾಗ ನಮಗೆ ರೆಡಿ 3.5 ಇಂಚು ಬೆನ್ಪಟ್ಟಿ ಇರಬೇಕು ಅಂತ ಈ ರೀತಿ ನಾನು ಬರೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ ಸ್ಲೀವ್ ಇದೆ. ಸ್ಲೀವ್ ಲೆಂತ್ ಬಂದು 4 ಇಂಚ್ ಇದೆ. ಇದಕ್ಕೂ ನಾನು ಯಾವುದೇ ರೀತಿ ಆ್ಯಡ್ ಮಾಡಿಲ್ಲ. ಹಾಗೆಯೇ ಸ್ಲೀವ್ ಬಿಡ್ತು ಬಂದು ನಾವು ಏನು ಮೆಜರ್ಮೆಂಟ್ ತೊಗೊತೀವಿ ಆ ಬೇಸ್ ಮೇಲೆ ನಾನು ಸ್ಲೀವ್ನ ಬಿಡ್ತು ತೊಗೊತೀನಿ. ಹಾಗೆಯೇ ಸ್ಲೀವ್ ಡೌನಿಂಗ್ ಬಂದು 2.25 ಇಂಚ್ ಇದೆ. ಇದು ಎದೆ ಸುತ್ತಳತೆ 36 ಇಂಚು, ವೇಸ್ಟ್ ಬಂದು 29. ನಿಮಗೆ ಮೇಯ್ನ್ ಇದರಲ್ಲಿ ನೀವು ನೋಡಬೇಕಾಗಿರೋದು ಏನು ಅಂದರೆ 29 ಏನು ನಿಮಗೆ ವೇಸ್ಟ್ ಸೈಜ್ ಇದೆ, ಇದ್ರ ಬೇಸ್ ಮೇಲೆ ನೀವು ಇದು ಒಂದು ವೇಸ್ಟು ಒಂದು ತಿಳ್ಕೊಂಡ್ರೆ ಅಂದರೆ ನೀವೆಲ್ಲ ಫುಲ್ಲು ಬ್ಲೌಸ್ದು ನೀವು ಇದರಲ್ಲೇ ಫಾರ್ಮುಲಾ ಪ್ರಕಾರನೇ ಮೆಥಡ್ ಕಂಡುಹಿಡಿಬೋದು. ಅದು ಯಾವ ರೀತಿ ಅನ್ನೋದನ್ನೆಲ್ಲ ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಇದು ನಾನು ತೊಗೊಂಡಿರೋದು ಸಿಂಗಲ್ ಬ್ಲೌಸ್ ಇದೆ. ಇದರಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಬೆನ್ ಭಾಗ ಅಂದರೆ ನಮಗೆ ಬ್ಯಾಕ್ ಪಾರ್ಟ್ನ ನಾವು ಕಟ್ ಮಾಡ್ಕೋಬೇಕು. ನಾನು ಒಂದೊಂದು ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ಹೇಳ್ಕೊಟ್ಟಿದ್ದೀನಿ. ಸ್ಲೀವ್ ಕಟ್ ಮಾಡೋದು ಬೇಡ, ನೀವೇನಿದ್ರು ಫಸ್ಟು ಬೆನ್ ಪಟ್ಟಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ ನಾನು ನೋಡಿ. ಈ ಥರ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಕ್ಲೋಸ್ ಇರೋದು ಇಲ್ಲಿ ನನ್ನ ಕಡೆ ಇದೆ, ನಾನು ಆಪೋಸಿಟ್ ಓಪನ್ ಇರೋ ಪಾರ್ಟ್ಸು ನನಗೆ ಆಪೋಸಿಟಲ್ಲಿ ಇದೆ. ಇದು ನೋಡಿ, ಈ ರೀತಿ ಫುಲ್ ಏನಿರುತ್ತೋ ನಾವು ಈ ಫುಲ್ಲನ್ನು ಕೂಡ ಇಲ್ಲಿ ಮಡಚಿ ಹಾಕ್ಕೋಬೇಕಾಗತ್ತೆ. ಆನಂತರ ಒಂದು ಸ್ಕೇಲ್ ತೊಗೊಂಡು ಸ್ಟ್ರೈಟಾಗಿ ಮೊದಲಿಗೆ ಲೈನ್ನ ಹಾಕ್ಕೋಬೇಕು. ಇದೇನಾದರೂ ಕ್ರಾಸ್ ಇತ್ತು ಅಂದರೆ ನೀವು ಖಂಡಿತ ಲೈನ್ ಹಾಕ್ಕೋಬೇಕಾಗತ್ತೆ. ಇದು ನೋಡಿ, ನನಗೆ ಒಂದು ಚೂರು ಎಲ್ಲೂ ಕ್ರಾಸ್ ಇಲ್ಲ, ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಲೈನ್ನ ಹಾಕ್ತಾಯಿಲ್ಲ. ಈಗ ನೋಡಿ, ಇಲ್ಲಿ ನಾವು ಅರ್ಧ ಇಂಚು ತೊಗೊತೀವಿ. ಅರ್ಧ ಇಂಚು ತೊಗೊಂಡಾಗ ಏನಾಗುತ್ತೆ, ನಮಗೆ ಬೆನ್ನಲ್ಲಿ ಹೆಚ್ಚಿಗೆ ಉಳಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ವೇಸ್ಟ್ ಪೀಸ್ ಅಂದರೆ ಬೆನ್ಪಟ್ಟಿಗೆ ಅಟ್ಯಾಚ್ ಮಾಡೋ ಪೀಸ್ ಎಷ್ಟು ತೊಗೊತೀವೋ ಅಷ್ಟಕ್ಕೆ ನಾವು ಇಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1/4 ಇಂಚು ಮಾತ್ರ ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಲೈನ್ನ 1/4 ಇಂಚು ತೊಗೊಂಡಿದ್ದೀನಿ. ಹಾಗೆಯೇ ಲೆಂತ್ ಬಂದು 13.5 ಇಂಚ್ ಇದೆ. ಇದು ಲೆಂತ್ 13.5 ಇಂಚ್ ಬಂದಿದೆ. ಇದು 13.5 ಇಂಚಿಗೆ ರೆಡಿ ಇರೋದು ನಮಗೆ 13.5 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಅಂದರೆ 13.5 ಇಂಚ್ ಇದೆ. ಇದು ಅರ್ಧ ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಇಲ್ಲಿ 13 ಇಂಚಿಗೆ ನಾನು ಒಂದು ಮಾರ್ಕ್ನ ಹಾಕ್ಕೊತೀನಿ ನೋಡಿ. 13 ಇಂಚಿಗೆ ನಾನಿಲ್ಲಿ ಕರೆಕ್ಟಾಗಿ ರೆಡಿ ಬ್ಲೌಸ್ ಎಷ್ಟು ಬೇಕಾಗಿದೆ ಇಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನಿ, ಇದು ಬಂದು ನನಗೆ ಎಕ್ಸ್ಟ್ರಾ ಬೆನ್ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ನನಗೆ ಇಷ್ಟು ಮಾತ್ರ ಸಾಕು. ನೀವು ಬೇಕಿದ್ದರೆ ಅರ್ಧ ಇಂಚು ಕೂಡ ತೊಗೋಬೋದು. ಯಾವುದೇ ಅಳತೆ ಬ್ಲೌಸ್ಗಾದ್ರೂ ಸೇಮ್ ಮೆಜರ್ಮೆಂಟ್ ಇರುತ್ತೆ ಇದು. ಈಗ ನೋಡಿ, 13.5 ಇಂಚು ನಾನು ರೆಡಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ತೊಗೊತಾ ಇದ್ದೀನಿ. ಸ್ಟ್ರೈಟಾಗಿ ಲೈನ್ ಬರಲಿ ಅಂತ ನಾನು ಸೇಮ್ ಅದನ್ನೇ ಇಲ್ಲಿ ಕೂಡ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಈ ಮಾರ್ಕ್ಗೆ ಇಲ್ಲೊಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ಆಮೇಲೆ ನೋಡಿ, ನಮಗೆ ಎಷ್ಟು ಬಂದಿದೆ, ವೇಸ್ಟ್ ಬಂದು 29 ಇದೆ. 29 ಅಂತಂದರೆ ನೋಡಿ 29 ಇಂಚಿಗೆ ನಮಗೆ ವೇಸ್ಟ್ ಇರೋದು. ಈ ಟೇಪ್ನ ಈ ರೀತಿ ಮಡ್ಚ್ಕೋಬೇಕಾಗುತ್ತೆ. ನಿಮಗೆ ಸಡನ್ನಾಗಿ 4ನೇ ಭಾಗ ತೊಗೊಳಕ್ಕಾಗಲಿಲ್ಲ ಅಂತಂದರೆ ಈ ರೀತಿ ಟೇಪ್ನ ಮಡ್ಚ್ಕೋಬೇಕಾಗುತ್ತೆ ನೋಡಿ. ಇಷ್ಟು ಮಡ್ಚಿಕೊಂಡು ಆಮೇಲೆ ಎಷ್ಟು ಬಂದಿದೆ, ಇದು 14.5 ಇಂಚಿಗೆ ಬಂದಿದೆ. ಇದು ಆ 14.5 ಇಂಚಿಗೆ ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಸಲ ನಾವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಎಷ್ಟು ಬಂದಿದೆ, ಇದು 7.25 ಇಂಚ್ ಬರ್ತಾಯಿದೆ. 7.25 ಇಂಚನ್ನ ನಾನು ಕರೆಕ್ಟಾಗಿ ಇಲ್ಲಿ ಇಟ್ಕೊತೀನಿ. 7.25 ಇಂಚ್ ಆದಮೇಲೆ ನಮಗೆ ಯಾವ ಸೈಜಿಗಾದ್ರೂ 1 ಇಂಚು ನಮಗೆ ಬ್ಯಾಕಲ್ಲಿ ಬರೋವಂಥ ಡಾಟ್ ಸಿಗಬೇಕಾಗತ್ತೆ. ಹಾಗಾಗಿ ನಾನು 1 ಇಂಚು ಇಲ್ಲಿ ಎಕ್ಸ್ಟ್ರಾನ ತೊಗೊತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟಾದರೂ ತೊಗೋಬೋದು. 1.5 ಇಂಚು ಅಥವಾ 2 ಇಂಚು ಎಷ್ಟು ಬೇಕಿದ್ದರೂ ನೀವು ತೊಗೋಬೋದು. ಬಟ್ಟೆ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 1.25 ಅಥವಾ 2 ಇಂಚುವರೆಗೂ ನೀವು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೋಬಹುದು ನೋಡಿ. ಈಗಿದು ಬೆನ್ನು ಪಟ್ಟಿ
ವೇಸ್ಟ್ ಸೈಜು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶೋಲ್ಡರ್ ಬಂದು ನಾನು 5 ಇಂಚಿಗೆ ತೊಗೊತಾ ಇದ್ದೀನಿ. ನೋಡಿ, ಇದು 29 ಸೈಜ್ ಆಗಿರೋದ್ರಿಂದ ವೇಸ್ಟ್ ಸೈಜ್ ಬೇಸ್ ಮೇಲೆ ಈ ಫುಲ್ ಬ್ಲೌಸು ಕಟಿಂಗ್ ಅನ್ನೋದು ಬರುತ್ತೆ. ನಿಮಗೆ ಪ್ರತಿಯೊಂದು ನೀವು ಏನೇ ಕ್ಯಾಲ್ಕುಲೇಷನ್ ಮಾಡಿ ತೊಗೊಂಡ್ರೂ ಕೂಡ ನಮಗೆ ವೇಸ್ಟ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಬ್ಲೌಸು ಡಿಪೆಂಡ್ ಆಗಿರುತ್ತೆ. ಈ ಅಳತೆಗೆ ನಮಗೆ 5 ಇಂಚು ಕರೆಕ್ಟ್ ಆಗುತ್ತೆ. ನೀವೇನಾದರೂ 31, 32, 33 ಈ ಥರ ತೊಗೊಂಡ್ರಿ ಅಂದರೆ ನೀವು 5.5 ಇಂಚು ಅಥವಾ 5.25 ಇಂಚು ತಗೋಬಹುದು. ಅದು ಕೂಡ ನಮಗೆ ನೆಕ್ ಲೆಂತ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಶೋಲ್ಡರ್ ಬಂದು 5 ಇಂಚಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಹಾರ್ಮೋಲ್ ಬಂದು ನಾನು 5.5 ಇಂಚಿಗೆ ತೊಗೊತಾ ಇದ್ದೀನಿ. ಈ 5.5 ಇಂಚ್ ಏನು ತೊಗೊಂಡಿದ್ದೀನಿ ಇದೇ ನಮಗೆ ಮೇಯ್ನ್ ಅಲ್ಲ. ಇನ್ನು ನಿಮಗೆ ಇದರಲ್ಲಿ ಹಾರ್ಮೋಲ್ ಲೂಸಿಂಗು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ಕೂಡ ತೊಗೋಬೇಕಾಗತ್ತೆ. ನೋಡಿ, ಈಗ ನಾನು ಇದಕ್ಕೂ ಒಂದು ಲೈನ್ನ ಹಾಕ್ಕೊತೀನಿ. ನೋಡಿ, ಈಗ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ಎಕ್ಸ್ಟ್ರಾ 8.25 ಇಂಚ್ ಬಂದಿದೆ. ಇದು ವೇಸ್ಟ್ ಅಂದರೆ ಟೋಟಲ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್, ಅಂದರೆ ನಾವು ಏನು ಡಾಟ್ಸ್ ಹಿಡಿತೀವಿ ಅದು ಸೇರಿದ್ರೆ 8.25 ಆಗುತ್ತೆ. ನಮ್ಮದು ಕರೆಕ್ಟ್ ಮೆಜರ್ಮೆಂಟ್ ಇರೋದು 7.25 ಇಂಚಿಗಿದೆ. ಸೇಮ್ ಅದೇ 7.25 ಇಂಚನ್ನ ನಾನಿಲ್ಲಿ ಫಸ್ಟಿಗೆ ಮಾರ್ಕ್ ಮಾಡ್ಕೊತೀನಿ. ಚೆಸ್ಟ್ ಆಗಿರೋದ್ರಿಂದ 1 ಇಂಚು ನಾನಿಲ್ಲಿ ಎಕ್ಸ್ಟ್ರಾ ತೊಗೊತೀನಿ. ನಂತರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನಾನಿಲ್ಲಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ಇಲ್ಲಿ 5 ಇಂಚು ತೊಗೊಂಡಿದ್ದೀವಲ್ಲ ಅದೇ 5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದಕ್ಕೂ ನಾನು 1 ಇಂಚು ಒಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ಈ ಥರ ಒಂದು ಪಾಯಿಂಟ್ ಮಾಡಿಕೊಂಡು ಇಲ್ಲಿನೂ ಕೂಡ ನಾನು ಒಂದು ಲೈನ್ನ ಹಾಕ್ಕೊತೀನಿ. ಇದು ಈ ಮೆಥಡಲ್ಲಿ ಮಾಡಿದ್ರಿ ಅಂದರೆ ನಿಮಗೆ ಖಂಡಿತ ಭುಜ ಜಾರೋದು, ರಿಂಕಲ್ಸ್ ಬರೋದು, ಯಾವ ಪ್ರಾಬ್ಲಮ್ಸು ಬರೋದೇ ಇಲ್ಲ. ಇಲ್ಲಿ ಬ್ಯಾಕಲ್ಲಿ ನೋಡಿ ನಾನು 1.25 ಇಂಚು ತೊಗೊತಾ ಇದ್ದೀನಿ. ಏಕೆಂದರೆ ಇದು ಸಣ್ಣ ಅಳತೆ ಆಗಿರೋದ್ರಿಂದ 1.25 ತೊಗೊಂಡಿದ್ದೀನಿ. ಇದಕ್ಕಿಂತ ಇನ್ನೂ ಸ್ವಲ್ಪ ನಿಮಗೆ 32, 33, 34 ಈ ಥರ ಇತ್ತು ಅಂದರೆ ಬೇಕಿದ್ದರೆ ನೀವು 1.5 ಇಂಚಿಗೂ ತೊಗೋಬೋದು. ನಾನಿಲ್ಲಿ 1.25 ಇಂಚಿಗೆ ತೊಗೊಂಡಿದ್ದೀನಿ. ನೀವಿನ್ನೂ ಬಿಗಿನರ್ಸ್ ಆಗಿದ್ದರೆ ಆದಷ್ಟು ಈ ಥರ ಸ್ಕೇಲ್ನ ಯೂಸ್ ಮಾಡಿ. ನಂತರ ಶೋಲ್ಡರ್ ಪಟ್ಟಿ ಎಷ್ಟಿದೆ ನನಗೆ, ಶೋಲ್ಡರ್ ಪಟ್ಟಿ ಬಂದು 3 ಇಂಚಿಗಿದೆ. ನಾನು ಇಲ್ಲಿ 3 ಇಂಚಿಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ನಮಗೆ ಇಲ್ಲಿ ರೆಡಿ ಎಷ್ಟು ಬೇಕಾಗುತ್ತೆ ಅಂದರೆ 3.5 ಇಂಚಿಗೆ ನನಗೆ ಇಲ್ಲಿ ರೆಡಿ ಬೆನ್ ಪಟ್ಟಿ ಬೇಕು. ಹಾಗಾಗಿ ನಾನಿಲ್ಲಿ 3.5 ಇಂಚಿಗೆ ಹಾಕಿ, ನಂತರ ನೀವು ಪೈಪಿಂಗ್ ಮಾಡಿದ್ರು ಅಷ್ಟೇ, ಹೇಮಿಂಗ್ ಪಟ್ಟಿ ಮಾಡಿದ್ರು ಅಷ್ಟೇ, ಥ್ರೆಡ್ ಪೈಪಿಂಗ್ ಮಾಡಿದ್ರು ಅಷ್ಟೇ 1/4 ಇಂಚ್ ಮಾತ್ರ ಇಲ್ಲಿ ತೊಗೋಬೇಕಾಗುತ್ತೆ ಮೇಲಕ್ಕೆ. ಈಗ ನೋಡಿ, ನಾನಿಲ್ಲಿ 2 ಇಂಚು ನೆಕ್ ಬಿಡ್ತು ಬಂದಿದೆ. ಇಲ್ಲಿ ನಾನು ಹೆಚ್ಚಿಗೆ ನೀವು ಬೇಕಿದ್ದರೆ 1/2 ಇಂಚು ತೊಗೋಬೋದು, ಅಥವಾ ಬ್ರಾಡ್ ಬೇಕು ಅಂದರೆ ನೀವು 3 ಇಂಚುವರೆಗೂ ಕೂಡ ಇಲ್ಲಿ ತೊಗೋಬಹುದು. ನಾನು ಸೇಮ್ ರೌಂಡ್ನ ಹಾಕ್ಕೊತೀನಿ ಇಲ್ಲಿ ಸ್ಟ್ರೈಟಾಗಿ. ಆಮೇಲೆ ಈ ಸ್ಕೇಲಿಂದ ನಾನಿಲ್ಲಿ ರೌಂಡ್ನ ಹಾಕ್ಕೊತಾ ಇದ್ದೀನಿ. ಯಾವ ಥರ ರೌಂಡ್ ಶೇಪ್ ಬೇಕಿದ್ರೂ ನೀವು ಇದರಿಂದ ಹಾಕ್ಕೋಬೋದು. ಈ ಥರ ರೌಂಡ್ ಹಾಕ್ಕೊಳ್ಳುವಾಗ ನಿಮಗೆ ಒಂದು ಸಲ ನೆಕ್ನ ನೀವು ಆದಷ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೌಂಡ್ ಹಾಕ್ಕೊಂಡ್ಮೇಲೆ ಕಂಪಲ್ಸರಿ ನೀವು ಅಳತೆ ಬ್ಲೌಸಿಂದ ತೊಗೋಬೇಕಾಗತ್ತೆ. ನೋಡಿ, ಇದು ಬ್ಯಾಕ್ ನೆಕ್ಕು, ಇದು ಬ್ಯಾಕಲ್ಲಿ ಹುಕ್ಕಿರೋದ್ರಿಂದ ನಾನು ಇದನ್ನು ಕರೆಕ್ಟಾಗಿ ಇಲ್ಲಿ ಹಿಡಿದು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಶೋಲ್ಡರ್ ಜಾಯಿಂಟ್ ಏನಿರುತ್ತೆ, ಈ ಶೋಲ್ಡರ್ ಜಾಯಿಂಟ್ ಕರೆಕ್ಟಾಗಿ ನಾವು 1/2 ಇಂಚು ಏನು ಇಟ್ಕೊಂಡಿರ್ತೀವಿ ಅಲ್ಲಿಂದ ಈ ರೀತಿ ಇಟ್ಕೋಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ನಾವು ಏನು ಮಾರ್ಕ್ ಮಾಡಿದ್ದೀವೋ ಇದ್ರ ಮೇಲೇ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊತ ಬರಬೇಕು. ಇದನ್ನು
ನೋಡಿ ಇದು ನಮಗೆ ರೌಂಡು ಎಲ್ಲೂ ಕೂಡ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಕರೆಕ್ಟಾಗಿ ಇದು ರೌಂಡ್ ಬಂದಿದೆ. ಆಮೇಲೆ ಇಲ್ಲಿ ಹಾರ್ಮೋಲ್, ಈಗ ನೆಕ್ಕದು ಸರಿ ಹೋಯಿತು. ಈಗ ಹಾರ್ಮೋಲ್ ನಮಗೆ ವೇಸ್ಟ್ ಎಷ್ಟು ಬಂದಿದೆ, 7.25 ಇಂಚು ಬಂದಿದೆ. ಈ 7.25 ಇಂಚು ಇಲ್ಲಿ ಏನು ತೊಗೊಂಡಿರ್ತೀವೋ ಸೇಮ್ ಅದೇ ನಮಗೆ ಇಲ್ಲಿ ಬರಬೇಕಾಗುತ್ತೆ. ಅಂದರೆ ಹಾರ್ಮೋಲ್ ರೌಂಡಿಂಗ್ ಕೂಡ ನಮಗೆ 7.25 ಇಂಚೇ ಬರಬೇಕು. ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟಿಗೆ ಏನಿದೆ ಇದನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಅದು ಬಿಟ್ಟು ನಮಗೆ ಇದು ರೌಂಡು 7.25 ಇಂಚ್ ಇರಬೇಕಿದು. ನೋಡಿ ಈ ರೀತಿ ಟೇಪ್ನ ನೋಡ್ಕೊತ ಬರಬೇಕು ನೀವು. ನೋಡಿ ಎಲ್ಲೂ ಒಂದು ಲೈನ್ ಕೂಡ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಕರೆಕ್ಟಾಗಿ 7.25 ಇಂಚೇ ಬಂದಿದೆ. ಇದು 1/2 ಇಂಚು ಇಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀರ ಇದನ್ನು ಬಿಟ್ಟು ನೋಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಏನು ವೇಸ್ಟ್ ತೊಗೊಂಡಿರ್ತೀವೋ ಸೇಮ್ ಅಷ್ಟೇ ಬರುತ್ತೆ. ಹಾಗಾಗಿ ಇದನ್ನು ಕೂಡ ನಾನಿಲ್ಲಿ ನೋಡಿ ಇನ್ನೂ ಒಂದು ಸಲ ತೋರಿಸ್ತೀನಿ. ಈ ರೀತಿ ಟೇಪ್ನ ನೀವು ತಿರುಗಿಸಿ ನೋಡಬೇಕಾಗುತ್ತೆ. ನೋಡಿ ಒಂಚೂರು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಅಂದರೆ ಇದು ಕರೆಕ್ಟಾಗಿ ಬಂದಿದೆ. ಈ ಅಳತೆ ನಮಗೆ ಕರೆಕ್ಟಾಗಿದೆ. ಆಮೇಲೆ ನಾನೀಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀವೇನು ಹಾಕಿರ್ತೀರ, ಸಪೋಸ್ ನಿಮಗೆ ಇದು ಇಲ್ಲಿಂದ 7.25 ಇಂಚು ಬಂದಿಲ್ಲ ಅಂತ ಅಂದರೆ ನೀವೇನು ಮಾಡಬೇಕಾಗುತ್ತೆ, ಒಂದು ಅರ್ಧ ಇಂಚು ಹೆಚ್ಚು 1/4 ಇಂಚು ತೊಗೊಳ್ಳಿ. ಫಸ್ಟು ಅರ್ಧ ಇಂಚು ಅಥವಾ 1/4 ಇಂಚು ಹೆಚ್ಚು ಅಥವಾ ಕಡಿಮೆ ಮಾಡಿಕೊಂಡು ಇಲ್ಲಿ ಏನು ವೇಸ್ಟ್ ಬಂದಿರುತ್ತೆ ಸೇಮ್ ಹಾರ್ಮೋಲ್ ರೌಂಡಿಂಗ್ ಬಂತು ಅಂದರೆ ಇದು ನಿಮಗೆ ಯಾವುದೇ ಕಾರಣಕ್ಕೂ ಭುಜ ಜಾರಲ್ಲ, ಹಾಗೆಯೇ ರಿಂಕಲ್ಸ್ ಕೂಡ ಬರಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿರುತ್ತೆ. ಆಮೇಲೆ ನೋಡಿ ನಾನಿಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ನ್ಯಾಚನ್ನ ಹಾಕ್ಕೊತೀನಿ. ಈ ಫಿಟ್ಟಿಂಗ್ ನ್ಯಾಚನ್ನ ನೀವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ನೋಡಿ ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀನಿ. ಇಲ್ಲಿ ಫೋಲ್ಡ್ ಮಾಡ್ಕೊಂಡ ನಂತರ ನಾನು ಸಣ್ಣದಾಗಿ ಇಲ್ಲೊಂದು ನ್ಯಾಚನ್ನ ಹಾಕ್ತೀನಿ. ಈ ನ್ಯಾಚ್ ಹಾಕಿದ ನಂತರ ನೀವು ಇಲ್ಲಿ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಡಾಟ್ಸ್ನ ನೋಡಿ ನೀವು 4 ಇಂಚು ತೊಗೋಬೋದು ಅಥವಾ 3.25 ಇಂಚು ತೊಗೋಬೋದು. ಇದು ಬ್ಲೌಸಿನ ಉದ್ದ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಇದು 13.25 ಇಂಚಿನ ಬ್ಲೌಸು ರೆಡಿ 13.25 ಇಂಚ್ ಇದೆ ಅಂತಂದರೆ ನಮಗೆ 4 ಇಂಚುವರೆಗೂ ಕರೆಕ್ಟಾಗಿ ಸಾಕಾಗುತ್ತೆ. ನಾನು ಇಷ್ಟಕ್ಕೆ ಇಲ್ಲಿ ಮಾರ್ಕ್ನ ಮಾಡ್ಕೊತೀನಿ. ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚಿಗೆ ನಾನಿಲ್ಲಿ ಲೈನ್ನ ಹಾಕ್ಕೊತೀನಿ. ನೋಡಿ ಆಮೇಲೆ ಈ ಥರ ಮಾರ್ಕರ್ ರೂಲರ್ ಇತ್ತು ಅಂದರೆ ಇಲ್ಲಿ ಒಂಚೂರು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಬಟ್ಟೆನ ಗ್ರಿಪ್ಪಾಗಿ ಹಿಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಅದೇ ಮಾರ್ಕ್ ಅನ್ನೋದು ಸೇಮ್ ಈ ಕಡೆ ಕೂಡ ಬಂದಿರುತ್ತೆ. ನಾವು ಇಲ್ಲಿ ಕೂಡ ಅದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆನಂತರ ಫಿಟ್ಟಿಂಗ್ ಲೈನ್ ಏನು ಹಾಕ್ಕೊಂಡಿರ್ತೀವಿ ನಾವು ಅದ್ರ ಮೇಲೇನೂ ಈ ರೀತಿ ಮಾರ್ಕ್ನ ಹಾಕ್ಕೋಬೇಕಾಗತ್ತೆ. ಕ್ರಾಸಾಗಿ ಹೋಗಬೇಡಿ. ಒಂದು ಸಲ ಕರೆಕ್ಟಾಗಿ ಈ ಮಾರ್ಕರ್ ರೂಲರ್ ಏನಿದೆ ಒಂದು ಸಲ 2 ಸಲ ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಆನಂತರ ಅದೇ ನಿಮಗೆ ರೂಢಿ ಆಗುತ್ತೆ, ನೀಟಾಗಿ ಬರುತ್ತೆ. ನೋಡಿ ಈ ಮಾರ್ಕ್ ನೋಡಿ ಇಲ್ಲೂ ಕೂಡ ನನಗೆ ಈ ಮಾರ್ಕ್ ಬಂದಿದೆ. ನಾನು ಫ್ರಂಟ್ ಕಟ್ ಮಾಡಿದ ಮೇಲೆ ಈ ಬ್ಯಾಕ್ ಅನ್ನೋದನ್ನು ಕಟ್ ಮಾಡ್ತೀನಿ. ಈಗಲೇ ನಾನು ಇದನ್ನು ಬ್ಯಾಕ್ ಕಟ್ ಮಾಡೋದಿಲ್ಲ. ಆಮೇಲೆ ಇದು ನೆಕ್ಸ್ಟ್ ನಾವು ಸ್ಲೀವ್ ತೊಗೋಬೇಕಾಗುತ್ತೆ. ಸ್ಲೀವ್ಗೆ ನಾವು ಯಾವ ರೀತಿ ನೋಡಬೇಕು ಅಂತಂದರೆ ಸ್ಲೀವ್ ಲೂಸಿಂಗ್ ಅಂದರೆ ಸ್ಲೀವ್ ಅಗಲ ಎಷ್ಟು ತೊಗೋಬೇಕು ಅಂತ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಫುಲ್ಲು ಈ ರೀತಿ ಮಾರ್ಕ್ನ ತೊಗೋಬೇಕಾಗುತ್ತೆ. ಎಷ್ಟಿದೆ ಇದು 9.25 ಇಂಚ್ ಇದೆ. ಈ 9.25 ಇಂಚಿಗೆ 1 ಇಂಚು ನಾವು ಮೈನಸ್ ಮಾಡ್ಕೊಂಡಾಗ ನಮಗೆ 8.25 ಇಂಚ್ ಬರುತ್ತೆ. ಈ 8.25 ಇಂಚು ನಾವು ಸ್ಲೀವ್ ಅಗಲ ಅನ್ನೋದು ತೊಗೋಬೇಕಾಗುತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ನೋಡಿ ಇದು ಓಪನ್ ಇರೋದು ನನ್ನ ಕಡೆ ಇದೆ, ಕ್ಲೋಸ್ ಇರೋದು ನನಗೆ ಅಪೋಸಿಟ್ ಇದೆ. ಈಗ ಇದನ್ನು ನಾನು ಸ್ಲೀವ್ಗೆ ಫೋಲ್ಡಿಂಗ್ನ ಮಾಡ್ಕೊತೀನಿ. ನೋಡಿ ನಮಗೆ ಸ್ಲೀವ್ ಅಗಲ ಬೇಕಾಗಿರೋದು 8.25 ಇಂಚ್ ಇದೆ. ಇದು ಬಂದು 8.25 ಇಂಚ್ ಇದೆ. ನಮ್ಗೆ ಇಷ್ಟಕ್ಕೆ ಬಂದರೆ
ಸ್ಲೀವ್ಗೆ ಕರೆಕ್ಟಾಗಿರುತ್ತೆ, ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ. ಇದನ್ನು ಖಂಡಿತ ನೀವು ಇದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ನೋಟ್ಸಲ್ಲಿ ಕೂಡ ಬರೆದು ಇಟ್ಕೋಬೋದು. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಲೀವು ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಬರೋದು ಅಥವಾ ಕಡಿಮೆ ಬರೋದು ತುಂಬಾ ಪ್ರಾಬ್ಲಮ್ಸು ಬರುತ್ತೆ. ಅದೇನು ಆಗಬಾರ್ದು ಅಂದರೆ ನೀವು ಈ ಮೆಥಡ್ನ ಫಾಲೋ ಮಾಡಬೇಕಾಗತ್ತೆ. ನೋಡಿ, ನಾನಿಲ್ಲಿ 1/4 ಇಂಚು ಹೆಚ್ಚಿಗೆ ತೊಗೊತಾ ಇದ್ದೀನಿ ಸ್ಲೀವ್ ಫೋಲ್ಡಿಂಗಿಗೋಸ್ಕರ. ಲೈನ್ ಸ್ಟ್ರೈಟಾಗಿ ಬರಲಿ ಅಂತ ನಾನು ಇಲ್ಲಿ ಒಂದು ಕೂಡ ಮಾರ್ಕ್ನ ಹಾಕ್ಕೊತೀನಿ. ಈ ಮಾರ್ಕು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈಗ ಆನಂತರ ಸ್ಲೀವ್ ಎಷ್ಟು ಬೇಕಾಗಿದೆ ನನಗೆ 4 ಇಂಚು ಬೇಕಾಗಿದೆ. ಅಂದರೆ 4 ಇಂಚು ರೆಡಿ ಬೇಕು, 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ತೊಗೊತಾ ಇದ್ದೀನಿ ನಾನು. ಇಲ್ಲಿನೂ ಅಷ್ಟೇ ಲೈನ್ ಸ್ಟ್ರೈಟಾಗಿ ಬರಲಿ ಅಂತ ನಾನು ಇನ್ನೂ ಒಂದು ಮಾರ್ಕ್ ಹಾಕ್ಕೊಂಡು ಈಗ ಇಲ್ಲಿ ಲೈನ್ ಹಾಕ್ಕೊತೀನಿ. ಸ್ಲೀವ್ ಡೌನಿಂಗ್ ಎಷ್ಟಿದೆ? 2/4 ಇಂಚಿಗಿದೆ. ಈ 2/4 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ನ ಹಾಕ್ಕೊತೀನಿ. ಹಾಗೆಯೇ ಇಲ್ಲಿ ನೋಡಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಲ್ಲ, ಸೇಮ್ 1.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ನಮಗೆ ಕರೆಕ್ಟಾಗಿ ಬರಬೇಕಾಗತ್ತೆ. ನಿಮ್ಮ ಹತ್ರ ಫ್ರೆಂಚ್ ಕರ್ವ್ ಅಂದರೆ ಏನು ಸ್ಲೀವ್ ಹಾರ್ಮೋಲ್ ಶೇಪ್ ಹಾಕೋವಂಥದ್ದು ಸ್ಕೇಲ್ ಇಲ್ಲ ಅಂದರೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ, ಇದು ಸಣ್ಣ ಸೈಜ್ ಆಗಿರೋದ್ರಿಂದ ನಾನು ಇಲ್ಲಿ 2/4 ಇಂಚಿಗೆ ತೊಗೊತಾ ಇದ್ದೀನಿ. 2/4 ಇಂಚಿಗೆ ತೊಗೊಂಡು ಈ ಎಕ್ಸ್ಟ್ರಾ ಇಲ್ಲಿಂದ ಎಷ್ಟು ಬರುತ್ತೆ? ಮಿಡ್ಲ್ 5 ಇಂಚ್ ಇದೆ, ಇದಕ್ಕೆ ಮಿಡಲ್ ಎಷ್ಟು ಬರುತ್ತೆ? 2.5 ಇಂಚ್ ಬರುತ್ತೆ. ಈ ರೀತಿ ಹಿಂಗೊಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ನೀವು ಒಂಚೂರು ಇದನ್ನು ರೌಂಡ್ ಶೇಪಲ್ಲಿ ತೊಗೊಂಡು ಈ ಕಡೆ ರೌಂಡ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ನೋಡಿ, ಸ್ಲೀವ್ದು ಅವ್ರದ್ದು ರೆಡಿ ಇರೋದು 5.5 ಇಂಚ್ ಇದೆ. ಎಕ್ಸ್ಟ್ರಾ 1.5 ಇಂಚ್ ಮಾರ್ಜಿನ್ ತೊಗೊತಾ ಇದ್ದೀನಿ. ಇದಕ್ಕೂ ನಾನಿಲ್ಲಿ ಲೈನ್ ಹಾಕ್ಕೊತೀನಿ. ಇದನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ, ಫುಲ್ ಕಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಬರುವಾಗ ಒಂದು ಸ್ವಲ್ಪ 1 ಇಂಚ್ ಮುಂದಕ್ಕೆ ಬರಬೇಕು. ಇಲ್ಲಿ ಖಂಡಿತ ನಾವು ನ್ಯಾಚನ್ನ ಹಾಕಲೇಬೇಕು. ಈ ನ್ಯಾಚ್ ಹಾಕೋದ್ರಿಂದ ನಮಗೆ ಕರೆಕ್ಟ್ ಫೋಲ್ಡಿಂಗ್ ಬರುತ್ತೆ. ಹಾಗೆಯೇ ಫಿಟ್ಟಿಂಗ್ ನ್ಯಾಚ್ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸೆಂಟರ್ ನ್ಯಾಚ್ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಆನಂತರ ಈ ಫೋಲ್ಡಿಂಗ್ ಮಾಡಿರೋದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಆದಷ್ಟು ಸ್ಲೀವಲ್ಲಿ ನನಗೆ ರಿಂಕಲ್ಸ್ ಬರಬಾರ್ದಪ್ಪ, ತುಂಬ ಪ್ರಾಬ್ಲಮ್ಸ್ ಇದೆ, ಅದು ತುಂಬ ಯಾವ ಬ್ಲೌಸ್ ಹೊಲಿದ್ರೂ ರಿಂಕಲ್ಸ್ ಬರುತ್ತೆ ಅನ್ನೋ ಹಾಗಿದ್ದರೆ ನೀವು ಇಲ್ಲೇನು ಮಾರ್ಕ್ ಮಾಡಿರ್ತೀರ ಇಲ್ಲಿ 3/4 ಇಂಚು ತೊಗೊಂಬಿಡಿ. ಆಲ್ಮೋಸ್ಟ್ ನಾವು 1/4 ಇಂಚು, ಅರ್ಧ ಇಂಚು ತೊಗೊತಾ ಇರ್ತೀವಿ. ಇದರಲ್ಲಿ ನೀವು 3/4 ಇಂಚಿಗೆ ತೊಗೋಬೇಕಾಗತ್ತೆ. ಇಲ್ಲಿಂದ ನೋಡಿ 1 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈ ಕಡೆನೂ ಅಷ್ಟೇ 1 ಇಂಚಿಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇದು ಏನಿದೆ ಈ ಶೇಪ್ನ ನಾವು ಈ ರೀತಿ ಕೂಡಿಸ್ಕೋಬೇಕಾಗತ್ತೆ. ಈಗ ನಾನು ಸೇಮ್ ಇದ್ರ ಮೇಲೇ ರೌಂಡ್ ಶೇಪ್ ಬರೋ ಥರ ಇದನ್ನು ಕಟ್ ಮಾಡ್ಕೊತೀನಿ. ಇಲ್ಲಿ ಫ್ರಂಟ್ ನ್ಯಾಚ್ ಗೊತ್ತಾಗಲಿ ಅನ್ನೋದಕ್ಕೆ ಈ ಥರ ನ್ಯಾಚನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ನನಗೆ ಸ್ಲೀವು ಹಾಗೆಯೇ ಬ್ಯಾಕ್ ಪಾರ್ಟ್ ಕಟ್ಟಾದಮೇಲೆ ಇನ್ನೂ ಇಷ್ಟು ಬಟ್ಟೆ ಉಳಿದಿದೆ. ಇದು ನೋಡಿ ಓಪನ್ ಇರೋದು ನನ್ನ ಕಡೆ ಸೈಡ್ ಇದೆ. ನೀವೇನಾದ್ರೂ ಹಾಗೆ ನಾನು ಸಾದಾ ಬ್ಲೌಸು ಸ್ಟಿಚ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಇದನ್ನು ಈ ರೀತಿಯಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಹಾಕ್ಕೋಬೋದು. ಸಾದಾ ಬ್ಲೌಸು ಸ್ಟಿಚ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಈ ಥರ ಹಾಕ್ಕೋಬೋದು. ಇಲ್ಲ ನಾನು ಇದನ್ನು ಕ್ರಾಸ್ ಕಟಿಂಗ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನೀವು ಇದನ್ನು ಈ ರೀತಿ ಕ್ರಾಸಾಗಿ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನು ಯಾವ ರೀತಿ ಕ್ರಾಸ್ ಹಾಕ್ತಾಯಿದ್ದೀನಿ ಅಂತ. ಈ ಬಟ್ಟೆ ನಾವು ಪೈಪಿಂಗಿಗೆ ಕಟ್ ಮಾಡ್ತೀವಲ್ಲ, ಹಿಗ್ಗುತ್ತೆ ನೋಡಿ, ಆ ಥರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ನಿಮಗೆ ಬಟ್ಟೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿವರೆಗೂ ನೀವು ಇದನ್ನು ಈ ಥರ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಕರೆಕ್ಟಾಗಿ ಈ ಬಟ್ಟೆ ಎಲ್ಲಿಗಿದೆಯೋ ಅಲ್ಲಿಗೆ ನಾವು ಮಾರ್ಕ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ನೆಕ್ ಹತ್ರ ಕೂಡ ನಾನಿಲ್ಲಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ.
ಈ ಆರ್ಮೋಲ್ ಏನು ಕಟ್ ಮಾಡಿರ್ತೀವೋ ಇದನ್ನು ಕೂಡ ನಾವು ಮಾರ್ಕ್ನ ಹಾಕ್ಕೋಬೇಕಾಗುತ್ತೆ. ಇದು ತುಂಬಾ ನಿಮಗೆ ಈಸಿಯಾಗಿ ಕ್ರಾಸ್ ಕಟಿಂಗ್ನ ನೀವು ಮಾಡ್ಕೋಬೋದು. ಇದರಲ್ಲಿ ಇಲ್ಲೂ ಕೂಡ ನಾನು ಮಾರ್ಕ್ನ ಹಾಕ್ಕೊತೀನಿ. ಈ ಕೆಳಗಡೆ ಕೂಡ ನಾನು ಮಾರ್ಕ್ನ ಹಾಕ್ಕೊತೀನಿ. ಈ ಥರ ಈ ಮೆಥಡ್ನ ಫಾಲೋ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮ ಬ್ಲೌಸು ಎಲ್ಲೂ ಕೂಡ ನಿಮಗೆ ಆಲ್ಟ್ರೇಷನ್ನು ಬರಲ್ಲ, ಯಾವುದೇ ರಿಂಕಲ್ಸು ಅನ್ನೋದು ಬರಲ್ಲ, ತುಂಬಾ ನೀಟಾಗಿ ಬರುತ್ತೆ. ಈ ಮೆಥಡಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀವು ನೀಟಾಗಿ ಬ್ಲೌಸ್ನ ಕಲಿಬೇಕು ಅಂತ ಅಂದರೆ ಆದಷ್ಟು ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟಕ್ಕೆ ನಾವು ಹಾಕ್ಕೊಂಡಿದ್ದೀವಿ ಕರೆಕ್ಟಾಗಿ. ಈ ಮಾರ್ಕ್ ಏನಿದೆ ನಮಗೆ, ಈ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಇದ್ರ ಮೇಲೇ ನಾವು ಈಗ ಈ ರೂಲರಿಂದ ನಾನು ಇದನ್ನು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಇಷ್ಟು ಹಾಕ್ಕೊಂಡು ಆನಂತರ ಇಲ್ಲಿ ನೆಕ್ ಹತ್ರ ಕೂಡ ನಾನು ಇಲ್ಲೊಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದನ್ನು ತೆಗೆದುಬಿಡ್ತೀನಿ. ನೋಡಿ ಈಗ ನಮಗೇನು ಅದು ಮಾರ್ಕ್ ಬಂದಿರುತ್ತೆ ಕರೆಕ್ಟಾಗಿ ಅಲ್ಲಿಗೆ ನಾವು ಮಾರ್ಕ್ನ ಹಾಕ್ಕೋಬೇಕು. ನಿಮಗೇನಾದರೂ ಅಷ್ಟು ಕರೆಕ್ಟಾಗಿ ಇದಾಗಲಿಲ್ಲ, ಇದು ಸರಿ ಇದೆಯೋ ಇಲ್ಲ ಅಂತ ಡೌಟ್ ಇತ್ತು ಅಂದರೆ ನೀವು ಬೇಕಿದ್ದರೆ ಇಲ್ಲಿಂದ ಇಲ್ಲಿಗೆ ಹಿಡಿದು ನೋಡ್ಬೋದು. ನೋಡಿ 5 ಇಂಚಿಗೆ ಇದು ಕರೆಕ್ಟಾಗಿದೆ. ಈಗ ನಾವಿಲ್ಲಿ ಬ್ಯಾಕಲ್ಲಿ ನಾನು ಎಷ್ಟು ತೊಗೊಂಡಿದ್ದೆ, 1/4 ಇಂಚಿಗೆ ತೊಗೊಂಡಿದ್ದೆ. ಇಲ್ಲಿ ನಾನು ಇದರಲ್ಲಿ ಅರ್ಧ ಇಂಚು ಕಡಿಮೆ ಮಾಡ್ತಾಯಿದ್ದೀನಿ, ಅಂದರೆ 3/4 ಇಂಚು. ಇದರಿಂದ ನಿಮಗೆ ಖಂಡಿತವಾಗ್ಲೂ ಹಾರ್ಮೋನ್ ಲೂಸಿಂಗು ಅಥವಾ ರಿಂಕಲ್ಸ್ ಏನು ಬರುತ್ತೆ ಅದು ಅವಾಯ್ಡ್ ಆಗುತ್ತೆ. ಈಗ ನೋಡಿ ಈ 3/4 ಇಂಚಿಗೆ ನಾನಿಲ್ಲಿ ಲೈನ್ನ ಹಾಕ್ಕೊತೀನಿ. ಅಂದರೆ ಈ ಸ್ಕೇಲ್ ಆದಷ್ಟು ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ನೀಟಾಗಿ ಕಲಿಬೋದು. ನೋಡಿ ಫ್ರಂಟ್ದು ನೆಕ್ ಎಷ್ಟಿದೆ ನಮಗೆ 6.5 ಇಂಚಿಗಿದೆ. ಇಲ್ಲಿ 6.5 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಇದು ನೆಕ್ ಬಿಡ್ತು ಬಂದು ನಮಗೆ 2 ಇಂಚ್ ಇದೆ. ಇಲ್ಲಿ ಬೇಕಿದ್ರೆ ನೀವು 2.5 ಇಂಚಿಗೂ ತೊಗೋಬಹುದು. ಅಂದರೆ ನೆಕ್ ಚೆನ್ನಾಗಿ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲೂ ಕೂಡ. ಇದಕ್ಕೂ ನಾನು ರೌಂಡ್ ಶೇಪ್ನ ಮಾರ್ಕ್ನ ಹಾಕ್ಕೊತೀನಿ. ನೋಡಿ ಇಷ್ಟು ಇದು ಮಾರ್ಕ್ ಬಂದಿದೆ. ಈಗ ನಮಗೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಕ್ರಾಸ್ ಪಟ್ಟಿ ಎಷ್ಟು ತೆಗಿಬೇಕಾಗುತ್ತೆ, ಟಕ್ಸ್ ಎಷ್ಟು ತೆಗಿಬೇಕು ಅಂತಂದರೆ ಇಲ್ಲಿಂದ ನೀವು 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾವ ಸೈಜ್ಗಾದರೂ ಇದೇ ಫಾಲೋ ಆಗುತ್ತೆ ನಿಮಗೆ. 2 ಇಂಚಿಗೆ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇದಕ್ಕೂ ಕೂಡ ನಾನು ಲೈನ್ನ ಹಾಕ್ಕೊತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ದು ಮಾರ್ಕ್ ಹಾಕಿರೋದು, ಇದು ಫ್ರಂಟ್ ಪಾರ್ಟ್ಗೆ ಹಾಕ್ತಾ ಇರೋದ್ರಿಂದ ನಾನು ಇಲ್ಲಿಂದ 2 ಇಂಚು ಇದರಲ್ಲಿ ಮೇಲೆ ಬಂದು ಮಾರ್ಕ್ ಮಾಡಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ನೀವು 2.5 ಇಂಚಿಗೆ ತೊಗೋಬೋದು, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಇಲ್ಲಿ 1.5 ಅಥವಾ 2 ಇಂಚು, ಇದು 39 ವೇಸ್ಟ್ ಇರೋದ್ರಿಂದ ನಮಗೆ ಇಲ್ಲಿ 2 ಇಂಚಿಗೆ ಸಾಕಾಗುತ್ತೆ ಇದು. ಆಮೇಲೆ ಇದು ಈಗ ಎಕ್ಸ್ಟ್ರಾ ನಮಗೆ 1 ಇಂಚು ಬೇಕಾಗುತ್ತೆ. ನಾವು ಅದೇ 1 ಇಂಚಲ್ಲಿ ಅರ್ಧ ಅಂದರೆ ಅರ್ಧ ಇಂಚು ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಆಮೇಲೆ ನೋಡಿ ಇದು ನೀವು 2.5 ಇಂಚು ಉದ್ದ ತೊಗೋಬೋದು. 2.5 ಇಂಚಿಗೆ ಉದ್ದ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ನಾನು. ನಂತರ ನೋಡಿ ಇದು 1 ಇಂಚು ಅಥವಾ 1.5 ಇಂಚು ನಿಮಗೆ ಈ ಪಟ್ಟಿ ಏನಾದರೂ ದೊಡ್ಡದು ಅನಿಸುತ್ತೆ ಅಂತ ಅನಿಸುತ್ತೆ ಅಂದರೆ ನೀವು 1.5 ಇಂಚು ತೊಗೋಬೋದು. ಇಲ್ಲಾಂದರೆ ಕರೆಕ್ಟ್ ಇದೆ ಅನ್ನೋ ಹಾಗಿದ್ರೆ ನೀವು 1/4 ಅಥವಾ 1 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೋಬೋದು. ಈ ರೀತಿ ಇದಕ್ಕೆ ಟಚ್ ಆಗಬೇಕು. ನಂತರ
ಇಲ್ಲಿ 1/2 ಇಂಚು ನಾವು ಕೆಳಗಡೆ ಬರಬೇಕಾಗುತ್ತೆ. ಈ ಮಿಡ್ಲ್ ಪಾಯಿಂಟ್ ಏನಿದೆ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಂದು ನೋಡಿ ಇದನ್ನು ಈ ರೀತಿ ಕೂಡಿಸ್ಕೊತಾ ಇದ್ದೀನಿ. ಆನಂತರ ಸ್ಕೇಲ್ ತೊಗೊಂಡು ನಾನಿಲ್ಲಿ 1/4 ಇಂಚ್ವರೆಗೂ ನಾನಿಲ್ಲಿ ಮಾರ್ಕ್ನ ಹಾಕ್ತಾಯಿದ್ದೀನಿ. ಅಂದರೆ 1/4 ಇಂಚು ನೋಡಿ ಇಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಇದಕ್ಕಿಂತ ಮೇಲೆ ಬರಬೇಕಾಗುತ್ತೆ. ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ದೊಡ್ಡ ಸೈಜ್ ಇತ್ತು ಅಂದರೆ ನೀವು ಖಂಡಿತ ಇಲ್ಲಿ 1 ಇಂಚು ಕೂಡ ಎಕ್ಸ್ಟ್ರಾ ತೊಗೋಬೋದು. ಅಂದರೆ ಅಪ್ಪರ್ ಚೆಸ್ಟು ಏನು ಜಾಸ್ತಿ ಇರುತ್ತೆ ಅಂಥವ್ರಿಗೆ ನೀವು 1 ಇಂಚ್ವರೆಗೂ ಇಲ್ಲಿ ಎಕ್ಸ್ಟ್ರಾ ತೊಗೋಬೋದು. ನೋಡಿ ಇಷ್ಟಾದಮೇಲೆ ಇದನ್ನು ನಾವು ಒಂದು ಫೋಲ್ಡಿಂಗ್ನ ಮಾಡ್ಕೋಬೇಕಿಲ್ಲಿ. ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೋಬೇಕು. ಇದು ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ಫ್ರೆಂಡ್ಸ್ ಇಲ್ಲಿ ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ. ನೀವೇನಾದರೂ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ 1/4 ಇಂಚು ಮಾತ್ರ ನೀವು ಇಲ್ಲಿ ಎಕ್ಸ್ಟ್ರಾ ತೊಗೋಬೋದು. ನೋಡಿ ನಾನು 1/4 ಇಂಚಿಗೆ ಮಾತ್ರ ಇಲ್ಲಿ ಈ ಡಾಟ್ಸ್ನ ತೊಗೊಳ್ಳೋದು. ಈ 2.5 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಆನಂತರ ನೋಡಿ ಇದನ್ನು ನಾನು ಇದರಿಂದ ಇಲ್ಲಿ ಮಾರ್ಕ್ನ ಹಾಕ್ಕೊತೀನಿ. ಇದಕ್ಕೂ ಅಷ್ಟೇ ಈ ರೀತಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಈ ಮಾರ್ಕ್ ಹಾಕ್ಕೊಂಡಾಗ ನಮಗೆ ಬ್ಯಾಕಲ್ಲೂ ಅದೇ ಬಂದಿರುತ್ತೆ. ನೋಡಿ ಇಲ್ಲಿ ಈ ಥರ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಆನಂತರ ಇದು ಏನಿದೆ ಇಲ್ಲಿದೆಯಲ್ಲ ಇದನ್ನು ನಾವು ಈ ರೀತಿ ಕೈ ಹಿಡ್ಕೊಂಡು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಒಂದು ನೋಡಿ ಈ ಮಾರ್ಕಿಗೆ ಕರೆಕ್ಟಾಗಿ ನಾನಿಲ್ಲಿ ಇಲ್ಲಿಂದ 1 ಇಂಚ್ ಇರಬೇಕು. ನಮಗೆ 3 ಇಂಚು ಅಥವಾ 3.5 ಇಂಚು ಸೈಜ್ ಪ್ರಕಾರ ನೀವು ತೊಗೋಬಹುದು. ಇದನ್ನು ಇದನ್ನು ಅಷ್ಟೇ ನಾನು 1/4 ಇಂಚಿಗೆ ಹಾಕ್ತಾಯಿದ್ದೀನಿ. ಇದರದ್ದು ಪಾಯಿಂಟು ಕೂಡ ನಾನಿಲ್ಲಿ ಬ್ಯಾಕಲ್ಲಿ ಹಾಕ್ಕೊತೀನಿ. ನೋಡಿ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಎಲ್ಲದು ಕರೆಕ್ಟಾಗಿ ಮಾರ್ಕ್ ಆಗಿದೆ. ಈಗ ನಾನು ಇದನ್ನು ಎಲ್ಲೆಲ್ಲಿ ಡಾಟ್ಸ್ ಬರುತ್ತೆ ಅಲ್ಲೆಲ್ಲೆಲ್ಲ ನ್ಯಾಚನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ವೇಸ್ಟ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕ್ರಾಸ್ ಬೆಲ್ಟ್. ಈ ಕ್ರಾಸ್ ಬೆಲ್ಟ್ ಇಲ್ಲಿ ಏನು ಕಟ್ ಮಾಡಿರ್ತೀವಿ ನಾವು ಇದನ್ನೇ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಇದು ಕ್ರಾಸ್ ಆಗಿದೆ ಅನ್ನೋ ಹಾಗಿದ್ರೆ ನಾವು ಸ್ಟ್ರೈಟ್ ಇರೋ ಕಡೆ ಕೂಡ ಕಟ್ ಮಾಡ್ಕೋಬೋದು. ನೋಡಿ ನಾನು ಈ ಕಡೆ ಓಪನ್ ಇರೋ ಕಡೆ ತೊಗೊತಾ ಇದ್ದೀನಿ. ಇದು ನನ್ನ ಕಡೆ ಓಪನ್ ಇದೆ. ಇಲ್ಲಿ ಬಂದು ನಾನು ಫಸ್ಟಿಗೆ ಒಂದು ಲೈನ್ನ ಹಾಕ್ಕೊಂಡ್ಬಿಡ್ತೀನಿ ಇಲ್ಲಿ. ಯಾಕೆಂದರೆ ಈ ಕಡೆ ಕ್ರಾಸ್ ಇರೋದ್ರಿಂದ ನೋಡಿ ಇಲ್ಲಿ ನಾನು 3.5 ಇಂಚಿಗೆ ತೊಗೊಂಡಿದ್ದೀನಿ. ಆನಂತರ ನಮಗೆ ವೇಸ್ಟ್ ಎಷ್ಟು ಬಂದಿದೆ ಟೋಟಲ್ ಎಲ್ಲ ಸೇರಿ 8.25 ಇಂಚಿಗೆ ಬಂದಿದೆ. ಇದು ನಾನು ಅಷ್ಟನ್ನೇ ತೊಗೊತಾ ಇದ್ದೀನಿ. ಇಲ್ಲಿ ಬಂದು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ.
ಇಲ್ಲಿಂದ ನಾವು 2.5 ಇಂಚಿಗೆ ಏನು ತೊಗೊಂಡಿರ್ತೀವಿ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಆನಂತರ ಅದ್ರ ಪಕ್ಕಕ್ಕೆ ನಾವು ಇಲ್ಲಿ 2.5 ಇಂಚಿಗೆ ಬರಬೇಕಾಗುತ್ತೆ ನೋಡಿ. ಇದನ್ನು ಇಲ್ಲಿ ಈ ಥರ ಕ್ರಾಸಾಗಿ ಬರಬೇಕಿದು. ಈ ಥರ ಹಾಕ್ಕೊಂಡು ಮತ್ತೆ ಇಲ್ಲಿ ಈ ಲೈನ್ನ ಹಾಕ್ಕೊತೀನಿ. ಈಗ ಇದನ್ನು ನಾನು ಕಟ್ ಮಾಡ್ತೀನಿ. ಈ ಕಡೆ ಸ್ಟ್ರೈಟಾಗಿ ಬರಲಿ ಅಂತ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೋಡಿ ಈ ಕಡೆ ಏನಿರುತ್ತೆ, ಈ ಕಡೆ ನಮಗೆ ಶೇಪ್ ಇದೆ, ಈ ಕಡೆ ಸ್ಟ್ರೈಟ್ ಆಗಿದೆ. ಇಲ್ಲಿ ಏನು ಮಾಡಬೇಕಾಗುತ್ತೆ, 1/4 ಇಂಚ್ ಅಂದರೆ 1/4 ಇಂಚಿಗೆ ಮಾತ್ರ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಈ ಕಟ್ ಮಾಡ್ಕೋಬೇಕು. ಇದನ್ನು ನೋಡಿ 1/4 ಇಂಚ್ ಮಾತ್ರ ಈ ರೀತಿ ಮಾಡೋದ್ರಿಂದ ನಿಮಗೆ ಕ್ರಾಸ್ ಬೆಲ್ಟ್ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಕೊಂಡು ನಾನು ಇಲ್ಲೊಂದು ನ್ಯಾಚ್ ಹಾಕ್ಕೊತೀನಿ, ಯಾಕೆಂದರೆ ಇದು ನಮಗೆ ಕರೆಕ್ಟಾಗಿ ಹುಕ್ ಪಟ್ಟಿ ಕಾಜಾಪಟ್ಟಿ ಕಡೆ ಬರಬೇಕು ಅಂತ ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಂಡಿದ್ದೀನಿ. ಇದೇ ಥರ ನಾವು ಇನ್ನೂ 2 ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆಯಲ್ಲಿ ಇನ್ನೂ ಒಂದು ಪೀಸು ಕ್ರಾಸ್ ಬೆಲ್ಟ್ ಖಂಡಿತ ಕಟ್ ಮಾಡ್ಕೋಬೇಕು. ನೋಡಿ ಸೇಮ್ ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡು ಇಲ್ಲಿ ನಾವು 1/4 ಇಂಚ್ ಏನು ಮಾಡಿದ್ದೀವೋ ಇದನ್ನು ಮಿಸ್ ಮಾಡೋ ಹಾಗಿಲ್ಲ. ಇನ್ನೊಂದು ಕ್ರಾಸ್ ಬೆಲ್ಟ್ಗಾದರೂ ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು. ಇದಕ್ಕೂ ಕೂಡ ನಾನು ನ್ಯಾಚನ್ನ ಹಾಕ್ಕೊತೀನಿ. ನಮಗೆ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು. ಇದರಲ್ಲಿ ನಂತರ ಕಾಜಾ ಹುಕ್ ಪಟ್ಟಿನ ಕಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಬರಲ್ಲ, ಅದು ಇನ್ನೂ ತುಂಬಾ ಬಟ್ಟೆ ಉಳಿಯುತ್ತೆ ಫ್ರೆಂಡ್ಸ್. ನೀವು ಬರೀ 70-75 ಸೆಂಟಿಮೀಟ್ರಲ್ಲೇ ನೀವು ಖಂಡಿತ ಕ್ರಾಸ್ ಕಟಿಂಗ್ ಬ್ಲೌಸು ಈ ಮೆಥಡಲ್ಲಿ ಕಟ್ ಮಾಡಿದ್ರಿ ಅಂದರೆ ಕರೆಕ್ಟಾಗಿಯೇ ಬರುತ್ತೆ ನಿಮಗೆ. ನೋಡಿ ನಾನೀಗ ಪೈಪಿಂಗ್ ಪೀಸ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ಇದು ಕ್ರಾಸ್ ಆಗಿದೆ, ಹಾಗಾಗಿ ನಾನು ಪೈಪಿಂಗ್ ಪೀಸ್ನ ಫಸ್ಟಿಗೆ ಕಟ್ ಮಾಡ್ಕೊತೀನಿ. 1/4 ಇಂಚು ಗ್ಯಾಪ್ ಅಳತೆಗೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡಿಕೊಂಡು. ನಿಮಗೆ ಈ ಥರ ಸ್ಟ್ರೈಟಾಗಿ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ ನೀವು ಆದಷ್ಟು ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಳಿ. ಇದು ಡಬಲ್ ಫೋಲ್ಡಿಂಗಲ್ಲಿದೆ. ಇದರಲ್ಲಿ ನೋಡಿ ನನಗೆ ಆಲ್ಮೋಸ್ಟು ಇದರಲ್ಲಿ 2 ಪೀಸ್ ಇದೆ, ಇದರಲ್ಲಿ 2 ಪೀಸ್ ಇದೆ, ಅಂದರೆ ಟೋಟಲ್ ಇದು 4 ಪೀಸು ನನಗೆ ಸರಿ ಹೋಗ್ಬೋದು. ಇದು ಕಡಿಮೆ ಅನ್ನಿಸ್ತು ಅಂದರೆ ಬೇಕಿದ್ರೆ ಇನ್ನೂ ಒಂದನ್ನು ಬಟ್ಟೆ ಇತ್ತು ಅಂದರೆ ಕಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಈ ಅಳತೆಗೆ ಇದು ಕರೆಕ್ಟಾಗಿ ಸಾಕಾಗುತ್ತೆ. ಇಲ್ಲಿ ಮಾರ್ಕ್ ಹಾಕ್ಕೊಂಡು ನಾನು ಕಾಜಾಪಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. 2 ಪೀಸು ಒಂದೇ ಸಲ ನಾನು ಕಟ್ ಮಾಡ್ಕೊತೀನಿ. 10 ಇಂಚಿಗೆ ನಾನು ತೊಗೊತಾ ಇದ್ದೀನಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ನಂತರ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೊತೀನಿ. ಬಟ್ಟೆ ಎಷ್ಟು ಉಳಿದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಉದ್ದ ಅನ್ನೋದು. ಆಗಲ ನೀವೇನಿದೆ ಒಂದು 3.5-2.5 ಇಂಚ್ ತಗೋಬೋದು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಪೀಸ್. ಆಮೇಲೆ ಇದನ್ನು ಓಪನ್ ಮಾಡ್ಕೊತೀನಿ ನಾನು. ನೋಡಿ 2 ಪೀಸ್ ಕೂಡ ಬಂದಿದೆ ನನಗಿದರಲ್ಲಿ. ಆಲ್ಮೋಸ್ಟ್ ಎಲ್ಲ ಬ್ಲೌಸು ಕಟಿಂಗ್ದು ಫಿನಿಶಿಂಗ್ ಆಯಿತು. ನಾನೀಗ ಬೆನ್ ಪಟ್ಟಿ ಕೂಡ ಕಟ್ ಮಾಡ್ಕೊತೀನಿ. ಇದರಲ್ಲಿ ಸ್ಟ್ರೈಟಾಗಿರೋ ಪೀಸ್ನ ಹಾಕ್ಕೊಂಡು 4 ಪೀಸ್ ಆದ್ರೂ ನಾನು ಜಾಯಿಂಟ್ ಮಾಡ್ಕೊತೀನಿ. ಯಾಕೆ ಅಂದರೆ ಬಟ್ಟೆ ಅಷ್ಟೊಂದಿಲ್ಲ, ಇದು ಕಡಿಮೆ ಇರೋದ್ರಿಂದ ನಾನು ಈ ರೀತಿ 4 ಪೀಸ್ನು ಜಾಯಿಂಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತೀನಿ. ನಿಮಗೆ ಇದು ಸ್ಟಿಚಿಂಗಲ್ಲಿ ನಿಮಗೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಇದು ಈ ಥರನೇ ಇರಲಿ, ನಮಗೆ ಇದನ್ನು ಅಟ್ಯಾಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಕ್ರಾಸಾಗಿದ್ದರೂ ಕೂಡ ನಮಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು, ಅಂದರೆ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋಬೋದು.
ನಾನು ಬ್ಯಾಕಲ್ಲಿ ಬ್ಯಾಕ್ ನೆಕ್ ಕಟ್ ಮಾಡೋದನ್ನು ಬಿಟ್ಟಿದ್ದೀನಿ. ಈಗ ಅದನ್ನು ಕೂಡ ಕಟ್ ಮಾಡ್ಕೊತೀನಿ. ಆಮೇಲೆ ಫ್ರೆಂಡ್ಸ್ ಇದನ್ನು ಕೂಡ ಇಲ್ಲಿ ನಾನು ಕಟ್ ಮಾಡ್ಕೊತೀನಿ. ನೀವು ಫ್ರಂಟ್ದು ಎಲ್ಲ ಕಟ್ಟಿಂಗ್ ಆದಮೇಲೆ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನು ನಾನು ಮಾರ್ಕ್ ಹಾಕಿದ್ದೀನಿ ಬ್ಯಾಕಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ, ಅಲ್ಲಿಂದ ಒಂದು 1/4 ಇಂಚಷ್ಟು ನಾನು ಇಲ್ಲಿ ಮೇಲಕ್ಕೆ ಬರ್ತೀನಿ. ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಬ್ಯಾಕಲ್ಲಿ ನೀಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ನಾನು ಬ್ಯಾಕಲ್ಲಿ ಕೂಡ ಇದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ಯಾಕ್ ರೆಡಿಯಾಗಿದೆ, ಹಾಗೆಯೇ ವೇಸ್ಟ್ ಬೆಲ್ಟ್ ರೆಡಿಯಾಗಿದೆ, ಸ್ಲೀವ್ ರೆಡಿಯಾಗಿದೆ, ಫ್ರಂಟ್ ಪಾರ್ಟ್ ಕೂಡ ರೆಡಿಯಾಗಿದೆ, ಹಾಗೆಯೇ ಬೆನ್ಪಟ್ಟಿ, ಹುಕ್ಪಟ್ಟಿ, ಕಾಜಾಪಟ್ಟಿ ಕೂಡ ರೆಡಿಯಾಗಿದೆ, ಪೈಪಿಂಗ್ ಪೀಸ್ ಕೂಡ ರೆಡಿಯಾಗಿದೆ. ಆಲ್ಮೋಸ್ಟ್ ಅನ್ನೋದಕ್ಕಿಂತ ಫುಲ್ ಫಿನಿಶಿಂಗ್ ಆಗಿದೆ. ಫುಲ್ ಫಿನಿಶಿಂಗ್ ಆಗಿ ಈ ಥರ ವೇಸ್ಟ್ ಪೀಸ್ ಮಿಕ್ಕಿದೆ ನನಗೆ. ಇದರಿಂದ ನೀವು ಬೆನ್ಪಟ್ಟಿಗೆ ಏನಾದರೂ ಸಾಲ್ಟೇಜ್ ಬಿತ್ತು ಅಂದರೆ ಇದು ನೋಡಿ ನೆಕ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದರಿಂದ ಕೂಡ ನಾನು ಬೆನ್ಪಟ್ಟಿಗೆ ಜಾಯಿಂಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಆಗಿದ್ರೆ ಇದ್ರದ್ದು ಎಲ್ಲ ಪೀಸ್ನೂ ನೀಟಾಗಿ ಎಲ್ಲದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಯಾವುದೇ ಆಯಿತು ನೀವು ಕಟ್ ಮಾಡುವಾಗಲೇ ಪ್ರತಿಯೊಂದು ಪೀಸ್ನೂ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಬೆನ್ಪಟ್ಟಿಗೆ ಡಾಟ್ಸ್ ಬರುತ್ತಲ್ಲ ಬೆನ್ನಲ್ಲಿ ಬ್ಯಾಕಲ್ಲಿ, ಆ ಡಾಟ್ಸ್ನ ಫಸ್ಟು ಡಾಟ್ಸ್ನ ಹಾಕ್ತಾಯಿದ್ದೀನಿ. ಅಂದರೆ 1/2 ಇಂಚು ಉದ್ದ ನಾನು ಏನು ನಿನ್ನೆ ಸ್ಟಿಚಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಅದೇ ಥರನೇ ನಾವು 4 ಇಂಚು ಉದ್ದ ಅಳತೆಗೆ ನಾನು ಫಸ್ಟು 2 ಡಾಟ್ಸ್ನ ತೊಗೊತಾ ಇದ್ದೀನಿ. ಅಂದರೆ ನಾನು ಫಸ್ಟಿಗೆ ಫ್ರಂಟ್ ತೊಗೊಂಡಿಲ್ಲ, ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ. 2 ಕೂಡ ಬೆನ್ಪಟ್ಟಿನ ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ. ಆದಷ್ಟು 2 ಸ್ಟಿಚ್ ಹಾಕೋದಕ್ಕೆ ಟ್ರೈ ಮಾಡಿ. ನೀವು ಕೂಡ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿರುತ್ತೆ, ಹಾಗೆಯೇ ಕಸ್ಟಮರ್ ಕೂಡ ಹ್ಯಾಪಿಯಾಗಿರ್ತಾರೆ. ನೋಡಿ, ಈಗ ನಾನು 2 ಕಡೆ ಕೂಡ ಡಾಟ್ಸ್ನ ಹಿಡಿತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಬೆನ್ಪಟ್ಟಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಬೆನ್ಪಟ್ಟಿ ಸ್ಟ್ರೈಟಾಗಿ ಬಂದರೂ ಸರಿ ನಿಮಗೆ, ಅಥವಾ 2-3 ಪೀಸ್ ಆಗಿದ್ರೂ ನೀವು ಜಾಯಿಂಟ್ ಮಾಡಿಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ನಾನು 2 ಫೋಲ್ಡಿಂಗಲ್ಲಿ ಮಾಡಿಕೊಂಡು ಫಸ್ಟು ಬೆನ್ಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ. ಇದಕ್ಕೆ ನಾನು ಎಷ್ಟು ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವೋ ಅದೇ ಅಳತೆಗೆ ನಾನು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಡಾಟ್ಸ್ ಏನು ಬರುತ್ತೆ ಆ ಜಾಗದಲ್ಲಿ ನೀವು ಚಿಕ್ಕದಾಗಿ ಒಂದು ಫ್ರಿಲ್ ಕೊಡಬೇಕಾಗುತ್ತೆ. 2ನೇ ಡಾಟ್ಸ್ಗೂ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟ್ನೇ ಡಾಟ್ಸಿಗೆ ಖಂಡಿತ ಕೊಡಲೇಬೇಕು. ಯಾಕೆಂದರೆ 2ನೇ ಡಾಟ್ಸಿಗೆ ನಮಗೆ ಫುಲ್ ಬಟ್ಟೆ ಜಾಸ್ತಿ ಇರೋದ್ರಿಂದ ಒಂದು ಕೊಟ್ಟರೂ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಮೇಲೆ ಕಚ್ಚಾ ಪೀಸು ವೇಸ್ಟ್ ಪೀಸ್ ಕಡೆ ಬರೋ ರೀತಿ, ಅಂದರೆ ಬೆನ್ಪಟ್ಟಿ ಏನು ಅಟ್ಯಾಚ್ ಮಾಡಿದ್ದೀವಿ ನಾವು ಆ ಕಡೆ ಕಚ್ಚಾ ಪೀಸ್ ಬರೋ ರೀತಿ ಮೇಲ್ವಲಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರೆಕ್ಟಾಗಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ದಪ್ಪ ಸ್ಟಿಚ್ ಬರೋ ಹಾಗೆ, ಅಂದರೆ ದೂರ ಸ್ಟಿಚ್ ನಂಬರ್ 5ಗೆ ನೀವು ಈ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಹೆಮ್ಮಿಂಗಿಗೆ ನಮಗೆ ಬೇಕಾಗಿರೋದ್ರಿಂದ 1 ಪಾಯಿಂಟಷ್ಟು ಬಿಟ್ಟು ನೀವು ಸ್ಟಿಚ್ಚನ್ನ ಹಾಕ್ಕೋಬೇಕು. ಫುಲ್ಲು ಎಡ್ಜಿಗೆ ಸ್ಟಿಚ್ ಹಾಕಬಾರ್ದು ಇದಕ್ಕೆ. ನೋಡಿ, 2 ಬಟ್ಟೆ ಕರೆಕ್ಟಾಗಿ ಬಂದಿದೆ. ಆ ಜಾಗದಲ್ಲಿ ನಾವು ಕರೆಕ್ಟಾಗಿ ಸ್ಟಿಚ್ಚನ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಬಿಟ್ಟು ಹೊಲಿಗೆ ಹಾಕೋದ್ರಿಂದ ನಮಗೆ ಎಮ್ಮಿಂಗಿಗೆ ಈಸಿ ಆಗುತ್ತೆ. ನೋಡಿ, ಬ್ಯಾಕ್ ಪಾರ್ಟ್ ಅಂತೂ ಫಿನಿಶ್ ಆಯಿತು. ಫ್ರಂಟ್ ಪಾರ್ಟನ್ನ ಸ್ಟಿಚಿಂಗ್ ಮಾಡ್ಕೊತೀನಿ ಈಗ. ನೋಡಿ, ಮೊದಲಿಗೆ ಏನು ಡಾಟ್ಸ್ ಇರುತ್ತೆ ಅದನ್ನು ಕರೆಕ್ಟಾಗಿ 2 ಕಡೆ ಕೂಡ ನಾವು ಇದೇ ರೀತಿ ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ 2 ಕಡೆ ಕೂಡ ಸೇಮ್ ಮೆಜರ್ಮೆಂಟ್ ಬರುತ್ತೆ. ಇಲ್ಲಾಂದರೆ ನೀವು ಮಾರ್ಕ್ ಹಾಕಿಲ್ಲ ಅಥವಾ ನ್ಯಾಚ್ ಹಾಕಿಲ್ಲ ಅಂದರೂ ಕೂಡ ನಿಮಗೇನಾಗುತ್ತೆ,
ಒಂದು ಸೈಡ್ ಹೆಚ್ಚು ಕಡಿಮೆ ಸೈಜ್ ಆದರೂ ಆಗ್ಬೋದು. ಹಾಗಾಗಿ ಈ ಮೆಥಡ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಿಮ್ಮದು ಆಲ್ಟ್ರೇಷನ್ ಬರಬಾರ್ದು ಬ್ಲೌಸ್ ಅಂದರೆ ಸೇಮ್ ಇದೇ ಮೆಥಡಲ್ಲಿ ಸ್ಟಿಚ್ನ ಹಾಕ್ಕೋಬೇಕು. ಮೊದಲಿಗೆ ನಾನು ಫಸ್ಟ್ನೇ ಡಾಟ್ಸ್ನ ಹಾಕ್ತಾಯಿದ್ದೀನಿ. ಸೇಮ್ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊತೀನಿ. ಸ್ಟಿಚ್ ಮೇಲೆ ಸ್ಟಿಚ್ ಬರಬೇಕು, ಖಂಡಿತ ಸೈಡ್ಗೆ ಹೋಗಬಾರ್ದು. ಅದು ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಬೇಕು. ಇದು ಕಂಪಲ್ಸರಿ. ಯಾವ ಬ್ಲೌಸ್ಗಾದರೂ ಸರಿ, ಯಾವ ಅಳತೆಗಾದರೂ ಸರಿ, ಇದನ್ನು ನೀವು ಕಟ್ ಮಾಡಲೇಬೇಕು ಅದನ್ನು. ನೆಕ್ಸ್ಟು ನಾನು ಎರಡನೇ ಡಾಟ್ಸ್ನ ಸ್ಟಿಚ್ ಮಾಡ್ಕೊತೀನಿ. 1/4 ಇಂಚ್ ಅಗಲ, 2 ಇಂಚು ಉದ್ದ. ನೆಕ್ಸ್ಟ್ ನಾನು 3ನೇ ಡಾಟ್ಸ್ ಕೂಡ ಹಿಡಿತಾ ಇದ್ದೀನಿ. ಇದಕ್ಕೂ ಅಷ್ಟೇ 1/4 ಇಂಚ್ ಅಗಲ, ಉದ್ದ ಬಂದು 3 ಅಥವಾ 3.5 ಇಂಚ್ ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ಆ ಸೈಜಿಗೆ ನಾವು ಡಾಟ್ಸ್ನ ಹಿಡಿಬೇಕಾಗತ್ತೆ. ಡಾಟ್ಸ್ ಹಿಡಿದ್ಮೇಲೆ ಫ್ರೆಂಡ್ಸ್, ಕಪ್ಸ್ ಅನ್ನೋದು ಈ ರೀತಿಯಾಗಿ ಬರಬೇಕು. ಆವಾಗ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿರುತ್ತೆ. ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಯಾವ ಸೈಡ್ ಕೂಡ ನೀವು ಜಾಸ್ತಿ ಎಳಿಬಾರ್ದು ಇದನ್ನು. ನೋಡಿ, ಈಗ ನಾನು ವೇಸ್ಟ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊತೀನಿ. ನಿಮ್ಮ ಹತ್ರ ಬಟ್ಟೆ ಹೆಚ್ಚಿಗೆ ಇತ್ತು ಅಂದರೆ ನೀವು ಇನ್ನೂ 1-2 ಪೀಸ್ ಬೇಕಿದ್ದರೆ ಹೆಚ್ಚಿಗೆ ಹಾಕ್ಬೋದು. ಇನ್ನೂ ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಟ್ಲೀಸ್ಟ್ 3 ಪೀಸ್ ಆದ್ರೂ ನೀವು ಹಾಕಿರಬೇಕಾಗತ್ತೆ. ಇದನ್ನ ತಿರುಗಿಸಿ ಮತ್ತೆ ನಾನು ಮೇಲೆ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಖಂಡಿತವಾಗ್ಲೂ ನೋಡಿ, ನಾನು ಯಾವ ಥರ ಹಿಡಿದು ತೋರಿಸ್ತಾ ಇದ್ದೀನಿ. 1/4 ಇಂಚು ಮುಂದೆ ಬರೋ ರೀತಿ ಬಾಡಿ ಪೀಸು, ಕ್ರಾಸ್ ಬೆಲ್ಟ್ ಪೀಸು ಎರಡು ಒಂದೇ ಲೆವೆಲಿಗೆ ಬರೋ ಥರ ಕ್ರಾಸಾಗಿ ಬರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ನೀವು ಮೇಲೆ ಇರೋ ಬಟ್ಟೆನ ಸರಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ಸ್ಟಿಚ್ ಹಾಕುವಾಗ ನಿಮಗೆ ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಜಾಸ್ತಿ ಎಳಿಬಾರ್ದು. ಆದಷ್ಟು ಎಳಿದಿರ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಸ್ಟ್ರೈಟ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಕ್ರಾಸ್ ಬೆಲ್ಟು ಮುಂದೆ ಬರಬಾರ್ದು. ಹಾಗೆ ಬಾಡಿ ಪೀಸಿಗಿಂತ ಒಳಗಡೆ ಕೂಡ ಹೋಗಿರಬಾರ್ದು. ನಾನು 2 ಪೀಸ್ನು ಇದೇ ಥರನೇ ಡಾಟ್ಸ್ನ ರೆಡಿ ಮಾಡ್ಕೊತೀನಿ. ಫ್ರಂಟ್ ಪಾರ್ಟು ಒಂದು ಈಗ ಏನು ನಾನು ರೆಡಿ ಮಾಡಿದ್ದೀನಿ ಇದೇ ಥರ ಇನ್ನೂ ಒಂದನ್ನು ಕೂಡ ರೆಡಿ ಮಾಡಿದ್ದೀನಿ. 2 ಕಡೆ ಡಾಟ್ಸ್ ಆದಮೇಲೆ ಕರೆಕ್ಟಾಗಿದೆಯಾ ಅಂತ ಒಂದು ಕಡೆಯಿಂದ ನಾವು ಕ್ರಾಸ್ ಬೆಲ್ಟು ಮೊದಲು ಹಿಡ್ಕೊಂಡು ನಂತರ ಡಾಟ್ಸ್ ಏನು ಹಿಡಿದಿರ್ತೀವಿ ಅದನ್ನು ಹಿಡ್ಕೊಂಡು 2 ಪೀಸು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ನೀವು ಡಾಟ್ಸು ಅಥವಾ ಕಡಿಮೆ ಮಾಡಿದ್ದೀರಾ, ಕ್ರಾಸ್ ಪಟ್ಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೂ ಈಗ ನೀವು ಸರಿ ಮಾಡ್ಕೋಬೋದು. ಆನಂತರ ಸೈಡಲ್ಲೂ ಕೂಡ ನಾವು ಇದನ್ನು ನೋಡಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಪಾಯಿಂಟಷ್ಟು ಒಂದು ಪೀಸು ಜಾಸ್ತಿ ಬಂದಿದೆ. ಆ ಜಾಸ್ತಿ ಬಂದಿರೋದನ್ನು ನಾವು ಹೇಗಿದ್ದರೂ ಕ್ರಾಸ್ ಬೆಲ್ಟಿಗೆ ಒಂದೇ ಹೊಲಿಗೆ ಹಾಕಿರೋದ್ರಿಂದ ಒಂದು 0 ಪಾಯಿಂಟಲ್ಲಿ ನಾವು ಈ ಸ್ಟಿಚ್ನ ಇನ್ನೂ ಒಂದು ಡಬಲ್ ಸ್ಟಿಚ್ನ ಹಾಕ್ಕೋಬೇಕು. 2 ಕಡೆ ಸರಿ ಇದೆಯಾ ಅಂತ ನೋಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೋಬೇಕು ಕ್ರಾಸ್ ಬೆಲ್ಟ್ಗೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಏನಾದರೂ ಒಂದು ಕಡೆ 1/4 ಇಂಚು, ಒಂದು ಕಡೆ ಅರ್ಧ ಇಂಚಿಗೆ ಏನಾದರೂ ನೀವು ಬ್ಲೌಸ್ನ ಸ್ಟಿಚಿಂಗ್ನ ಹಾಕಿದ್ರಿ ಅಂದರೆ ಖಂಡಿತ ಆಲ್ಟ್ರೇಷನ್ ಬರುತ್ತೆ. ಆಲ್ಟ್ರೇಷನ್ ಬರಬಾರ್ದು ಅಂದರೆ ಖಂಡಿತ ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ನು ಅಥವಾ ಸ್ಟಿಚಿಂಗ್ ಕ್ವಾಲಿಟಿ ಖಂಡಿತ ಕಲಿಬೇಕು. ಅರ್ಧ ಇಂಚ್ ಅಂದರೆ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ನಮಗೆ ಅರ್ಧ ಇಂಚೇ ಬಂದಿರಬೇಕು ಎಲ್ಲ ಕಡೆ. ನೋಡಿ, ಈಗ ನಾನು ಇದನ್ನು ಶೋಲ್ಡರ್ ಜಾಯಿಂಟ್ನ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಸ್ಟಾರ್ಟಿಂಗ್ನು ಅರ್ಧ ಇಂಚು, ಲಾಸ್ಟಿಗೂ ಕೂಡ ಅರ್ಧ ಇಂಚು, ಅಂದರೆ ಸ್ಟ್ರೈಟಾಗಿ ಬರೋ ಥರ ಅರ್ಧ ಇಂಚು ಹಾಕ್ತಾಯಿದ್ದೀನಿ.
ಇದಕ್ಕೆ ಡಬಲ್ ಸ್ಟಿಚ್ ಕೂಡ ಹಾಕ್ತಾ ಇದ್ದೀನಿ ನಾನು. ಆದಷ್ಟು ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕಿ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋದಲ್ಲೇ ಬ್ಲೌಸ್ ಫುಲ್ ಸ್ಟಿಚಿಂಗ್ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಶೋಲ್ಡರ್ ಜಾಯಿಂಟ್ ಕೂಡ ಆಯಿತು. ಈಗ ಫ್ರಂಟು ಬ್ಯಾಕು ಎರಡು ಪೀಸು ಕರೆಕ್ಟ್ ಇದೆಯಾ ಅಂತ ಈ ಥರ ಹಿಡಿದು ನಾವು ನೋಡಬೇಕಾಗತ್ತೆ. ಯಾವ ಪೀಸ್ನೂ ಎಳಿಬಾರ್ದು, ಎರಡೂ ಕೂಡ ಕರೆಕ್ಟಾಗಿ ಈ ಥರ ಬಂದಿರಬೇಕದು. ನೀವೇನಾದರೂ ಸ್ಟಿಚಿಂಗ್ ಮಾರ್ಜಿನ್ ಮಿಸ್ ಮಾಡಿದ್ರೆ ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ಮರಿದಿರ ಹಾಕ್ಕೋಬೇಕು. ಆನಂತರ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಗಿರೋವಂಥ ಪೀಸು ಬಾಡಿ ಪೀಸ್ ಮೇಲೆ ಬರೋ ರೀತಿ ಮೇಲ್ವಲಿಗೆನ ಹಾಕ್ತಾಯಿದ್ದೀನಿ ನಾನು, ಅಂದರೆ ಟಾಪ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಟಾಪ್ ಸ್ಟಿಚ್ ಆಗಲೇಬೇಕಂತೇನಿಲ್ಲ, ನಿಮ್ಮ ಇಷ್ಟ, ಅದು ಹಾಕಿದ್ರೆ ಬ್ಲೌಸ್ ಇನ್ನೂ ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ನಾನು ಹಾಕಿರೋದು. ಈಗ ಇದು ನೋಡಿ, ಬಲಗಡೆ ಸೈಡ್ ಇದೆ, ಬಲಗಡೆ ಸೈಡಿಗೆ ನಾನು ಸಿಂಗಲ್ ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸಿಂಗಲ್ ಪೀಸ್ ಅಂದರೆ ಇದನ್ನು ನಾನು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿರ್ಬೋದು, ಆದರೆ ನಿಮಗೆ ಅಂಚಿತ್ತು ಅಂದರೆ ಸಿಂಗಲ್ ಪೀಸು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. 3 ಇಂಚ್ ಇರಬೇಕಾಗತ್ತೆ ಪೀಸು. ಡಾಟ್ಸು ಆಮೇಲೆ ಕ್ರಾಸ್ ಬೆಲ್ಟ್ದು ಎರಡೂ ಕೂಡ ಮೇಲ್ಮುಖವಾಗಿ ಬರೋ ಥರ ಬಟ್ಟೆನ, ಅಂದರೆ ಡಾಟ್ಸ್ ಹಿಡಿದಿರುವಂಥದ್ದನ್ನು ತಿರುಗಿಸ್ಬೇಕಾಗತ್ತೆ. ಆನಂತರ ನಿಮಗೆ ಹುಕ್ಸ್ ಲಾಕು ಕಾಜಾ ಎಷ್ಟು ಬೇಕು ಅಂತ ನೋಡಿಕೊಂಡು 4, 5 ಎಷ್ಟು ಬೇಕಾಗುತ್ತೋ ಅಷ್ಟು ಕರೆಕ್ಟಾಗಿ ಮೊದಲಿಗೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈ ಅಳತೆಗೆ ನನಗೆ 5 ಹುಕ್ಸ್ ಬರುತ್ತೆ, ಹಾಗಾಗಿ ನಾನು ಹುಕ್ಸ್ ಲಾಕ್ನ 5 ಮಾಡ್ತಾಯಿದ್ದೀನಿ. ಆದಷ್ಟು ಫಸ್ಟಿಗೆ ನೀವು ಮಾರ್ಕ್ ಮಾಡಿಕೊಂಡು ಲಾಕ್ನ ಹಾಕಬೇಕಾಗತ್ತೆ. 2 ಇಂಚು ಒಂದು ಗ್ಯಾಪ್ ಇರಬೇಕು, ಅಷ್ಟಿತ್ತು ಅಂದರೆ ಬ್ಲೌಸು ನಿಮಗೆ ಫ್ರಂಟಲ್ಲಿ ಹುಕ್ಸ್ ಹಾಕ್ಕೊಂಡಾಗ ಫಿಟ್ಟಿಂಗ್ ನೀಟಾಗಿರುತ್ತೆ. ಹಾಗೆಯೇ ಆಲ್ಟ್ರೇಷನ್ ಕೂಡ ಬರೋದಿಲ್ಲ, ಸೆಂಟ್ರಲ್ಲಿ ಗ್ಯಾಪ್ ಕೂಡ ಜಾಸ್ತಿ ಇರೋದಿಲ್ಲ. 2 ಇಂಚು ಒಂದು ಹುಕ್ಸು ಬರಬೇಕು. ಫಸ್ಟ್ನೇ ಹುಕ್ಸ್ ಲಾಕ್ ಏನು ಹಾಕಿರ್ತೀರ ಅದಾದ ನಂತರ ನಾವು 2ನೇ ಡಾಟ್ಸ್ ಹಿಡಿದಿರ್ತೀವಲ್ಲ ಅಲ್ಲಿ ಒಂದು ಬರಬೇಕು. ಆಮೇಲೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಒಂದು ಲಾಕ್ ಬರಬೇಕು. ಹಾಗೆಯೇ ಕ್ರಾಸ್ ಬೆಲ್ಟಿಗೂ ಸೆಂಟ್ರಲ್ ಒಂದು, ಲಾಸ್ಟಿಗೆ ಒಂದು, ಈ ಥರ ಬಂತು ಅಂದರೆ ನಿಮಗೆ ಫಿಟ್ಟಿಂಗ್ ಎಲ್ಲೂ ಸೆಂಟ್ರಲ್ಲಿ ಲೂಸ್ ಅನ್ನೋದೇ ಬರೋದಿಲ್ಲ, ನೀಟಾಗಿ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ 5 ಹುಕ್ಸ್ ಬರುತ್ತೆ. 5 ಹುಕ್ಸ್ನೂ ನೀವು ಕರೆಕ್ಟ್ ನೋಡಿಕೊಂಡು ಹಾಕ್ಕೋಬೇಕು. ಆದಷ್ಟು ಈ ಥರ ಲಾಕ್ ಹಾಕುವಾಗ ರಫ್ನ ಜಾಸ್ತಿ 1-2 ಸಲ ಹಾಕಿ, ಸ್ಟಾರ್ಟಿಂಗು ಹಾಗೆಯೇ ಎಂಡಿಗೆ. ಎಕ್ಸ್ಟ್ರಾ ಇರೋ ಪೀಸ್ನ ಸ್ಟ್ರೈಟಾಗಿ ಹಿಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈಗ ನಾನು ಎಡಗಡೆ ಸೈಡು ಸೀದಾ ಮೇಲೆ ಇದೆ, ಸೀದಾ ಮೇಲೆ ಇರೋದಕ್ಕೆ ನಾನು ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನಾವು 2ನೇ ಡಾಟ್ಸ್ ಏನು ಹಿಡಿದಿರ್ತೀವಿ ಅದು ನೆಕ್ ಕಡೆ ತಿರುಗಿರಬೇಕು. ಆಮೇಲೆ ಆ ಡಾಟ್ಸ್ ಹತ್ರ ಇದು ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಸಣ್ಣದಾಗಿ ಒಂದು ಫ್ರಿಲ್ ಕೊಡಬೇಕಾಗತ್ತೆ. ಒಂದೇ ಒಂದು ಪಾಯಿಂಟ್ನಷ್ಟು ನೀವು ಕೊಟ್ಟಾಗ ನಿಮಗೆ ಫ್ರಂಟಲ್ಲಿ ನೀಟಾಗಿ ಕಾಣಿಸುತ್ತೆ. ಅದು ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ನೋಡಿ. ಹಾಗಂತ 1/4 ಇಂಚಿಗೆಲ್ಲ ಹಿಡಿಯೋಗಿಲ್ಲ, ಸಣ್ಣದಾಗಿ ಅಂದರೆ ಫುಲ್ಲು ಸಣ್ಣದಾಗಿ ಒಂದು ಪಾಯಿಂಟ್ ಇರುತ್ತಲ್ಲ ಅದರಷ್ಟು ಈ ರೀತಿ ಇಡಬೇಕಾಗತ್ತೆ. ಆವಾಗ ನಿಮಗೆ ತುಂಬ, ನಿಮಗೆ ಬಿಗಿನರ್ಸ್ ಆಗಿದ್ದರೆ ಈ ಅನುಭವ ಆಗಿರ್ಬೋದು ನಿಮಗೂ ಕೂಡ. ಫ್ರಂಟಲ್ಲಿ ಹುಕ್ಸ್ ಪಟ್ಟಿ ಏನು ಹಚ್ತೀವಿ ಅಂದರೆ ಡಬಲ್ ಪಟ್ಟಿ, ಆ ಪಟ್ಟಿ ಹಚ್ಚೋ ಕಡೆ ನಿಮಗೆ ಒಂದು ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಅದು ಕೆಳಗಡೆ ಭಾಗದಲ್ಲಿ. ಹಾಗಾಗಿ ಆ ರೀತಿ ಬರಬಾರ್ದು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ನಂತರ ಎಲ್ಲ ಪೀಸು ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡಿ.
ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಅದು ಕೂಡ ಕರೆಕ್ಟಾಗಿ ಬಾಡಿ ಪೀಸ್ ಎಲ್ಲಿಗಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಈಗ ನೋಡಿ ಯಾವುದೇ ರೀತಿ ಬೆಂಡ್ ಆಗಿಲ್ಲ ಅಲ್ಲಿ. ಆ ಫ್ರಿಲ್ ಕೊಡೋದ್ರಿಂದ ನಮಗೆ ಆ ಜಾಗದಲ್ಲಿ ಬೆಂಡ್ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಆಮೇಲೆ ಉಕ್ಸ್ ಪಟ್ಟಿ ಎರಡು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೇ ನೀವು ಪೈಪಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಹೆಚ್ಚಿಗೆ ಇತ್ತು ಅಂದರೆ ಆ ಪಾಯಿಂಟಲ್ಲಿ ಒಂಚೂರು ಕಟ್ ಮಾಡ್ಕೋಬೋದು. ಈ ಪೈಪಿಂಗ್ ಪೀಸ್ನ ನಾನೀಗ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಫೋಲ್ಡಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ವಿಡಿಯೋದಲ್ಲಿ ನಾನು ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಈ ಪೈಪಿಂಗ್ದೇ ಒಂದು ಸಪ್ರೇಟು ವಿಡಿಯೋ ಮಾಡಿದ್ದೀನಿ. ಬೇಕಿದ್ದರೆ ನೀವು ಅದನ್ನು ನೋಡಿದ್ರೆ ನಿಮಗೆ ಪೈಪಿಂಗಲ್ಲಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ನಾನು ಸೀದಾ ಮೇಲೆ ಮಾಡಿದ್ದೀನಿ. ಸೀದಾ ಏನಿದೆ ಬಟ್ಟೆ ಅಲ್ಲಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಬಾಡಿ ಪೀಸು ನೀವು ಖಂಡಿತ ಎಳಿಬಾರ್ದು. ಪೈಪಿಂಗ್ ಪೀಸ್ನ ಬೇಕಿದ್ದರೆ ಒಂದು ಚೂರು ಎಳೆದ್ರೆ ಎಳಿಬೋದು, ಇಲ್ಲಾಂದರೆ ಪರವಾಗಿಲ್ಲ. ಯಾವ ಪೀಸ್ನೂ ಎಳಿದೀರ ನೀವು ಪೈಪಿಂಗ್ ಮಾಡಿದ್ರೆ ಆದಷ್ಟು ಪೈಪಿಂಗು ತುಂಬ ನೀಟಾಗಿ ಬರುತ್ತೆ, ಎಲ್ಲೂ ರಿವರ್ಸು ಬರಲ್ಲ ಅದು. ನೋಡಿ, ಇದು ಶೋಲ್ಡರ್ ಜಾಯಿಂಟ್ ಏನು ಮಾಡಿರ್ತೀವೋ ನಾವು ಆದಷ್ಟು ಬ್ಯಾಕ್ ಕಡೆ ಬರೋ ರೀತಿ ಹಾಕ್ಕೋಬೇಕು ಅದನ್ನು. ರೌಂಡ್ ಶೇಪ್ ಇರೋ ಕಡೆನೂ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಬಟ್ಟೆನ ಎಳೆಯೋಕ್ಕೆ ಹೋಗಬೇಡಿ. ಆಲ್ರೆಡಿ ಇದು ಪೈಪಿಂಗ್ ಪೀಸು ಕ್ರಾಸ್ ಆಗಿರುತ್ತೆ. ನೀವೇನಾದರೂ ಇದನ್ನು ಜಾಸ್ತಿ ಎಳೆದ್ರಿ ಅಂದರೆ ಪೈಪಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡುವಾಗ ಎಳಿಲೇಬಾರ್ದು. ನೋಡಿ, ಈ ಕಡೆನೂ ನಾನು ಕರೆಕ್ಟಾಗಿ ಬ್ಯಾಕ್ ಕಡೆನೇ, ಅಂದರೆ ಹಿಂಭಾಗಕ್ಕೆ ಶೋಲ್ಡರ್ ಜಾಯಿಂಟ್ ಏನಿರುತ್ತೆ ಅದು ಹಿಂಭಾಗದ ಕಡೆನೇ ತಿರುಗಬೇಕು. ಅರ್ಧ ಇಂಚು ಎಕ್ಸ್ಟ್ರಾ ಪೈಪಿಂಗ್ ಪೀಸ್ ಬಿಟ್ಟು ಕಟ್ ಮಾಡಿಕೊಂಡು ನಂತರ ಪೈಪಿಂಗ್ ಫಿನಿಶಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ನ ಮಾಡ್ಕೋಬೇಕು. ತುಂಬ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಬೇಕಿದ್ದರೆ ನಿಮಗೆ ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪೈಪಿಂಗ್ದು ಯಾವ ರೀತಿ ಪರ್ಫೆಕ್ಟಾಗಿ ಈಸಿಯಾಗಿ ಬಿಗಿನರ್ಸಿಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನೀವು ನೋಡಿ ಬೇಕಿದ್ದರೆ ಅದನ್ನು ಕಲಿಬಹುದು ಪೈಪಿಂಗ್ನ ಮಾಡೋದು. ನೀವೇನಾದರೂ ಹೊಸಬ್ರು ಆಗಿದ್ದರೆ ಖಂಡಿತವಾಗ್ಲೂ ಪೈಪಿಂಗ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಎಷ್ಟಾಗುತ್ತೋ ನಿಮಗೆ ಅಂದ್ರೇನು, ಬ್ಲೌಸಿಗೆ ಅಂತಲ್ಲ, ಸಪ್ರೇಟಾಗಿ ಒಂದು ರೌಂಡ್ ಕಟ್ ಮಾಡಿಕೊಂಡು ಆದಷ್ಟು ಪೈಪಿಂಗನ್ನೇ ಜಾಸ್ತಿ ಕಲಿಬೇಕಾಗತ್ತೆ. ನಮಗೆ ಬ್ಲೌಸಲ್ಲಿ ಇಂಪಾರ್ಟೆಂಟ್ ಇರೋದೇ ಪೈಪಿಂಗ್ ಏನಾದರೂ ಸರಿ ಮಾಡಿಲ್ಲ ಅಂತಂದರೆ ಆ ಬ್ಲೌಸೇ ನೀಟಾಗಿ ಕಾಣಿಸಲ್ಲ. ಹಾಗಾಗಿ ಪೈಪಿಂಗ್ನ ಆದಷ್ಟು ವೇಸ್ಟ್ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬ್ಲೌಸಲ್ಲಿ ಟ್ರೈ ಮಾಡಿ. ನಾನು ಮಾಡ್ತಾ ಇರೋ ಪೈಪಿಂಗ್ ನೋಡಿ, ಎಲ್ಲ ಕಡೆ ಒಂದೇ ಲೆವೆಲ್ಗಿದೆ. ನೀವು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡ್ತೀರಲ್ಲ, ಮೇಯ್ನ್ ಅದು ಒಂದೇ ಲೆವೆಲ್ಗೆ ನೀವು ಬಾಡಿ ಪೀಸ್ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡಿದ್ರೆ ಅಂದರೆ ಫಿನಿಶಿಂಗ್ ಪೈಪಿಂಗು ನೀಟಾಗಿಯೇ ಕಾಣಿಸುತ್ತೆ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡಿದ್ರಿ ಅಂದರೆ ಪೈಪಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ ಅದು. ಹಾಗಾಗಿ ಎಲ್ಲ ಕಡೆ ಬ್ಲೌಸು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ನಿಮಗೆ ಸೇಮ್ ಮಾರ್ಜಿನ್ ಇರಬೇಕು. ಪೈಪಿಂಗ್ ಅಟ್ಯಾಚ್ ಮಾಡೋದಾಯಿತು, ಪೈಪಿಂಗು ಫಿನಿಶಿಂಗ್ ಆಯಿತು, ಎರಡೂ ಕೂಡ ಒಂದೇ ಲೆವೆಲ್ಗೆ ಇರಬೇಕಾಗತ್ತೆ.
ಕ್ರಾಸ್ ಕಟಿಂಗ್ ಬ್ಲೌಸು ಪೈಪಿಂಗ್ ಮಾಡಬೇಕಾದ್ರೆ ಪೈಪಿಂಗ್ಗೆ ಅಂತಲ್ಲ, ನೀವೇನೇ ಸ್ಟಿಚ್ ಮಾಡಿದ್ರೂ ಕ್ರಾಸ್ ಕಟಿಂಗ್ ಬ್ಲೌಸಲ್ಲಿ ಕ್ರಾಸ್ ಇರೋದರಿಂದ ಆದಷ್ಟು ನೀವು ಯಾವ ಪೀಸ್ನು ಎಲ್ಲೂ ಎಳಿದಿರನೇ ಸ್ಟಿಚ್ ಮಾಡಬೇಕಾಗತ್ತೆ. ನೀವೇನಾದರೂ ಸ್ವಲ್ಪ ಎಳೆದು ಸ್ಟಿಚ್ ಮಾಡಿದ್ರಿ ಅಂದರೆ ಅದು ಕ್ರಾಸ್ ಬೆಲ್ಟ್ ಬ್ಲೌಸೇ ಫೇಲ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲೂ ಯಾವ ಪೀಸ್ನು ಎಳಿದಿರನೇ ಸ್ಟಿಚ್ ಮಾಡಬೇಕಾಗುತ್ತೆ. ಲಾಸ್ಟಲ್ಲಿ ನಾವೇನು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಪೈಪಿಂಗ್ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಪೈಪಿಂಗು ಫೈನಲಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಬರಬೇಕು. ಇದೇ ಮಾರ್ಜಿನಲ್ಲಿ ಒಂದೇ ಲೆವೆಲ್ಗೆ ಪೈಪಿಂಗ್ ಬಂತು ಅಂದರೆ ಬ್ಲೌಸು ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೊತೀನಿ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ರಿಂಕಲ್ಸು ಸ್ಲೀವಲ್ಲಿ ತುಂಬ ಬರುತ್ತೆ, ಹಾರ್ಮೋಲಲ್ಲಿ ರಿಂಕಲ್ಸ್ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಆದಷ್ಟು ನೀವು ನ್ಯಾಚನ್ನ ಕರೆಕ್ಟಾಗಿ ಕೂಡಿಸ್ಕೋಬೇಕಾಗತ್ತೆ. ಯಾವ ಕಡೆ ಶೋಲ್ಡರ್ ತಿರುಗಿದೆಯೋ ಅದೇ ಕಡೆನೇ ತಿರುಗಿಸಿರ್ಬೇಕು. ಅದನ್ನು ಒಂದು ಕಡೆ ಮುಂಭಾಗ ಒಂದು ಕಡೆ ಹಿಂಭಾಗಕ್ಕೆ ಮಾಡಬಾರ್ದು. ಸ್ಲೀವ್ನ ನೀವು ಕಟಿಂಗ್ ಮಾಡಿರೋದನ್ನು ಫಸ್ಟು ಈ ರೀತಿ ಹಾಕ್ಕೋಬೇಕು. ನೋಡಿ ನಾನು ಯಾವ ಥರ ಹಾಕಿದ್ದೀನಿ ಅಂತ. ಈ ಥರ ಹಾಕ್ಕೊಂಡ್ಮೇಲೆ ಫ್ರಂಟ್ ಪಾರ್ಟು ಫ್ರಂಟಿಗೆ ಬರೋ ರೀತಿ ನ್ಯಾಚನ್ನ ಕೂಡಿಸ್ಕೊಂಡು ಕರೆಕ್ಟಾಗಿ ಸೆಂಟರ್ಗೆ ನಾವು ಅರ್ಧ ಇಂಚು ಮಾರ್ಜಿನಲ್ಲಿ ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಅಷ್ಟೇ, ಸ್ಲೀವು ಎಳಿಬಾರ್ದು, ಬಾಡಿ ಪೀಸ್ ಕೂಡ ಯಾವ ಕಾರಣಕ್ಕೂ ಎಳಿದೀರ ಸ್ಟಿಚಿಂಗ್ ಮಾಡ್ಕೋಬೇಕು ಅರ್ಧ ಇಂಚಿಗೆ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ತುಂಬ ಸ್ಪೀಡಾಗಿ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಅಲ್ಲಲ್ಲಿ ಫಿಲ್ಟ್ ಬರೋದು ಅಥವಾ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸ್ಲೀವ್ ಎಷ್ಟು ನೀಟಾಗಿ ನೀವು ಅಟ್ಯಾಚ್ ಮಾಡ್ತೀರೋ ಬ್ಲೌಸ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಬ್ಲೌಸಲ್ಲಿ ನಮಗೆ ನೀಟಾಗಿ ಕಾಣಿಸೋದು ಸ್ಲೀವು ಹಾಗೆಯೇ ಪೈಪಿಂಗು. ಆದಷ್ಟು ಇದನ್ನು ಸ್ವಲ್ಪ ನಿಧಾನಕ್ಕೆ ಮಾಡಿ ನೀಟಾಗಿ ಬರುತ್ತೆ. ಈಗ ಇನ್ನೊಂದು ಸೈಡಿಂದ ಕೂಡ ನಾನು ಹಾಕ್ತಾಯಿದ್ದೀನಿ. ಸೇಮ್ ಮಾರ್ಜಿನ್ ಇರಬೇಕು, ಅರ್ಧ ಇಂಚ್ ಮಾರ್ಜಿನ್ಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ ಎಷ್ಟು ಪರ್ಫೆಕ್ಟಾಗಿ, ಎಲ್ಲೂ ಒಂಚೂರು ಏನು ಒಂದು ಕೂಡ ನೀಲಿಗೆ ಇಲ್ಲದೆ ಇರೋ ರೀತಿ, ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಬಂದಿದೆ. ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ನಂತರ ಸೆಕೆಂಡ್ ಇನ್ನೊಂದು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ನಾನು, ಇದ್ರ ಮೇಲೇ ಹಾಕ್ಕೊತಾ ಇದ್ದೀನಿ. ಇದೇ ಮೆಥಡಲ್ಲಿ ಸೇಮ್ ಇನ್ನೊಂದು ಭಾಗ ಕೂಡ ನೀವು ಸ್ಲೀವ್ನ ರೆಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ತೋರಿಸಿದ್ದೀನಲ್ಲ, ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇದನ್ನು ನಾನು 1/4 ಇಂಚಿಗೆ ಫಸ್ಟು ಒಂದು ಡಮ್ಮಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಹೆಮ್ಮಿಂಗ್ ಇರೋದ್ರಿಂದ ಇದಕ್ಕೆ ನಾನು 1/4 ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಆನಂತರ 1 ಇಂಚಿಗೆ ನಾವು ಏನು ಎಕ್ಸ್ಟ್ರಾ ತೊಗೊಂಡು ನ್ಯಾಚ್ ಹಾಕಿರ್ತೀವಿ ಅದಕ್ಕೂ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಈ ಸ್ಟಿಚ್ ಹಾಕುವಾಗ್ಲೂ ಅಷ್ಟೇ ನೀವು ಒಂಚೂರು ಒಂದು ಪಾಯಿಂಟಷ್ಟು ಬಿಟ್ಟು ಹಾಕ್ಕೋಬೇಕು. ಫುಲ್ಲು ಎಂಡಿಗೆ ಹಾಕಿದ್ರೆ ಅಂದರೆ ಹೆಮ್ಮಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂಚೂರು ಬಿಟ್ಟು ನೀವು ಹಾಕ್ಕೋಬೇಕಾಗುತ್ತೆ, ಆವಾಗ ಹೆಮ್ಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಇದೇ ಥರ ಇನ್ನೂ ಒಂದು ಸ್ಲೀವ್ನ ರೆಡಿ ಮಾಡ್ಕೊತೀನಿ ನಾನು.
ನೋಡಿ ನಾನು ಎರಡೂ ಕೂಡ ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಫೈನಲಿ ಸೈಡ್ ಫಿಟ್ಟಿಂಗಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನೀವು ಸೈಡ್ ಫಿಟ್ಟಿಂಗಲ್ಲಿ ನೀವು ಆದಷ್ಟು ಬ್ಯಾಕ್ ಸೈಡು ಮೇಲೆ ಬರೋ ಥರ ಹಾಕ್ಕೋಬೇಕಾಗುತ್ತೆ. ಫ್ರಂಟ್ ಮೇಲೆ ಬರಬಾರ್ದು, ಬ್ಯಾಕ್ ಪೀಸ್ ಮೇಲೆ ಬರೋ ರೀತಿ ಹಾಕ್ಕೊಂಡು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಸ್ಲೀವ್ ಲೂಸಿಂಗು ಅಷ್ಟಕ್ಕೆ ಮಾರ್ಕ್ನ ಮಾಡ್ಕೋಬೇಕು. ಯಾವ ಅಳತೆಗಾದ್ರೂ ಇದೇ ಮೆಥಡೇ ಫಾಲೋ ಮಾಡ್ಬೋದು. ಆನಂತರ ಹಾರ್ಮೋಲ್ ಲೂಸಿಂಗ್ ಎಷ್ಟಿದೆ, 7.25 ಇಂಚ್ ಬಂದಿದೆ. ಆ 7.25 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಕಟಿಂಗ್ ಮಾಡುವಾಗಲೇ ಮಾರ್ಕ್ ಹಾಕಿರೋದ್ರಿಂದ ಅದೇ ಅಳತೆಗೆ ನಾನಿಲ್ಲಿ ಸ್ಟಿಚ್ಚನ್ನ ಹಾಕ್ಕೊತೀನಿ. ಸ್ಲೀವ್ ಅಟ್ಯಾಚ್ ಮಾಡಿರೋದು ಸ್ಲೀವ್ ಕಡೆನೇ ಟರ್ನ್ ಆಗಬೇಕು, ಎರಡು ಸೈಡ್ ಕೂಡ ನೋಡಿ ಇದೇ ಥರ ಎರಡು ಸೈಡು ಸ್ಲೀವ್ ಕಡೆನೇ ಟರ್ನ್ ಆಗೋ ರೀತಿ ಸ್ಟಿಚ್ಚನ್ನ ಹಾಕ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡೋವಾಗೂ ಅಷ್ಟೇ ಆದಷ್ಟು ಕೇರ್ಫುಲ್ಲಾಗಿ ಮಾಡಬೇಕು. ನೀವು ಯಾವ ಕಡೆನೂ ಜಾಸ್ತಿ ಎಳಿಬಾರ್ದು. ಕಾಲು ಇಂಚ್ ಅಳತೆ ಪ್ರಕಾರ ಮತ್ತು ಇನ್ನೂ ಒಂದು ಸ್ಟಿಚ್ 3 ಅಥವಾ 4 ಎಷ್ಟು ಬೇಕಿದ್ರೂ ನೀವು ಹಾಕ್ಕೋಬೋದು. ಆನಂತರ ನಾನಿಲ್ಲಿ ಈಗ ಎಂಡಿಗೆ ಹಾಕ್ತಾಯಿದ್ದೀನಿ ಸ್ಟಿಚ್ಚನ್ನ. ಇದು ಕಂಪಲ್ಸರಿಯಾಗಿರುತ್ತೆ, ಹಾಕಲೇಬೇಕು. ನೀವು ಹಾಕಿದ್ರಿ ಅಂದರೆ ಬ್ಲೌಸು ಇನ್ನು ದಾರ ಬಿಚ್ಕೊಳ್ಳೋದಾಯಿತು ಅಥವಾ ನೀವು ಓರ್ಲಾಕ್ ಮಾಡದೆ ಹೋದರೂ ಕೂಡ ಈ ರೀತಿ ಎಂಡಿಗೆ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಎಷ್ಟು ಕಾಲು ಇಂಚ್ ಮಾರ್ಜಿನ್ಗೆ ಹಾಕಿರೋದ್ರಿಂದ ಒಂದು ಸ್ಟಿಚ್ ಬಿಚ್ಚಿದ್ರೂ ಕೂಡ ಅವರಿಗೆ ಇನ್ನೂ ಒಂದು ಸ್ಟಿಚ್ ಕರೆಕ್ಟಾಗಿರಬೇಕು. ಸ್ಲೀವ್ ಹತ್ರನೂ ಕೂಡ ನೋಡಿ ಎಲ್ಲಿ ನಮಗೆ ಸ್ಲೀವ್ ಅಟ್ಯಾಚ್ ಮಾಡಿರೋದು ಸೈಡ್ ಹೋಗಿಲ್ಲ, ಕರೆಕ್ಟಾಗಿ ಪ್ಲಸ್ ಮಾರ್ಕೆ ಬರುತ್ತೆ, ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ಇನ್ನೂ ಒಂದು ಸೈಡು ಕೂಡ ನಾನು ಸೇಮ್ ಇದೇ ಥರ ಫಿಟ್ಟಿಂಗ್ ಮಾಡ್ತೀನಿ. ಸೈಡ್ ಫಿಟ್ಟಿಂಗಲ್ಲೂ ಅಷ್ಟೇ ನಿಮಗೆ ಸ್ಟಿಚ್ ಆದಷ್ಟು ಸ್ಟ್ರೈಟಾಗಿ ಬರೋ ಥರ ಹಾಕ್ಕೋಬೇಕು. ನೋಡಿ ಈ ಥರ ಹಿಡ್ಕೊಂಡು ಎರಡೂ ಸ್ಲೀವ್ ಕೂಡ ಮೇಲೆ ಬರೋ ರೀತಿ ಹಾಕ್ಕೋಬೇಕು. ಎರಡು ಸ್ಲೀವ್ ಜಾಯಿಂಟ್ ಏನು ಮಾಡಿರ್ತೀವಿ ಅದು ಕರೆಕ್ಟಾಗಿ ಕೂಡಿಸ್ಕೊಂಡು ಈ ಥರ ಆಲ್ರೆಡಿ ನಾನು ಒಂದು ಸೈಡ್ ಮಾರ್ಕ್ ಹಾಕಿದ್ದೀನಲ್ಲ ಅದೇ ಮಾರ್ಕ್ ಮೇಲೇ ಸ್ಟಿಚ್ಚನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ನೀವು 3 ಬೇಕಿದ್ದರೂ ಹಾಕ್ಕೋಬೋದು, ಇಲ್ಲಾಂದರೆ 4 ಬೇಕಿದ್ದರೂ ಹಾಕ್ಬೋದು. ಇದರಲ್ಲಿ ಸ್ಟಿಚ್ಚು ಕೂಡ ನೋಡಿ ನಿಮಗೆ ಎಷ್ಟು ಸ್ಟ್ರೈಟಾಗಿ ಬಂದಿದೆ, ಎಲ್ಲೂ ಕ್ರಾಸಾಗಿ ಒಂದು ಸ್ಟಿಚ್ ಕೂಡ ಬಂದಿಲ್ಲ. ಈ ಥರ ನೀವು ಸ್ಟಿಚಿಂಗ್ ಮಾಡೋದು ಕಲ್ತ್ರಿ ಅಂದರೆ ಖಂಡಿತವಾಗ್ಲೂ ಯಾವ ಬ್ಲೌಸಲ್ಲೂ ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ. ಇದಕ್ಕೂ ಕೂಡ ಲಾಸ್ಟಲ್ಲಿ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಸ್ಲೀವ್ ಅಟ್ಯಾಚ್ ಆಗಿರೋದು ಪ್ಲಸ್ ಮಾರ್ಕ್ ಬಂದಿದೆ. ಈ ರೀತಿ ಬಂತು ಅಂದರೆ ನಿಮಗೆ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರೋದೇ ಇಲ್ಲ. ಆದಷ್ಟು ನೀವು ಕೂಡ ಇದೇ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ನಂತರ ಫೈನಲಿ ನಮ್ಮದು ವೇಸ್ಟ್ ಎಷ್ಟಿತ್ತು 29 ಇತ್ತು. ಸೇಮ್ ಅದೇ ಥರನೇ ನಾವು ಈಗ ಟೇಪ್ ಹಿಡಿದು ನೋಡಬೇಕು. ಕರೆಕ್ಟಾಗಿ ನಾವೆಲ್ಲ ನ್ಯಾಚು ಮಾರ್ಕು ಮಾಡ್ಕೊಂಡಿದ್ವಿ ಅಂದರೆ ಬ್ಲೌಸ್ ಎಲ್ಲೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದೇ ಇಲ್ಲ. ಹಾಗಾಗಿ ಇದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಸಪೋಸ್ ಏನಾದರೂ ಒಂದು ಸ್ವಲ್ಪ ಹೆಚ್ಚಾಗಿತ್ತು ಅಂತ ಅಂದರೆ ಬೇಕಿದ್ದರೆ ಸೈಡ್ ಫಿಟ್ಟಿಂಗಲ್ಲಿ ನೀವು ಇನ್ನೂ ಒಂದು 1/4 ಇಂಚು ಸರಿ ಮಾಡ್ಕೋಬೋದು. ನೋಡಿ ಎಕ್ಸ್ಟ್ರಾ ಪೀಸ್ ಬಿಟ್ಟು ನಮಗೆ ಕರೆಕ್ಟಾಗಿ 29 ಇದೆ. ಈ ಸೈಡು ನೋಡಬೇಕು. ಆಮೇಲೆ ನೋಡಿ ಈ ಥರ ಇದನ್ನು ಬಿಟ್ಟು ಮತ್ತು ಇದನ್ನು ಈ ಥರ ಇಟ್ಕೊಂಡು ನೋಡಬೇಕಾಗತ್ತೆ. ಈ
ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಲೂ ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ. ನೋಡಿ ಕರೆಕ್ಟಾಗಿದೆ. ಈಗ ನಮ್ಮ ಬ್ಲೌಸು ಫುಲ್ಲು ರೆಡಿಯಾಗಿದೆ ನೋಡಿ. ವೇಸ್ಟ್ ಎಷ್ಟಿತ್ತು? 29 ಇತ್ತು. ನಿನ್ನೆ ಕಟಿಂಗ್ ವಿಡಿಯೋ ನೋಡಿದ್ರಿ ಅಂದರೆ ನಿಮಗೆ ಇದರದ್ದು ಕಂಪ್ಲೀಟಾಗಿ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಆ ವಿಡಿಯೋ ಲಾಸ್ಟ್ ಎಂಡಿಗೆ ಬರುತ್ತೆ, ಅದನ್ನು ಕೂಡ ನೀವು ನೋಡಿ ಕಟಿಂಗ್ನ ಕಲ್ತ್ರಿ ಅಂದರೆ ಇದೇ ಥರ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಕೂಡ ಕಲಿಬೋದು. ಆದಷ್ಟು ಫ್ರೆಂಡ್ಸ್ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗುತ್ತೆ ಸ್ಟಿಚಿಂಗಲ್ಲಿ ಮಾತ್ರ. ನೀಟಾಗಿ ನಿಮಗೆ ಫಿಟ್ಟಿಂಗ್ ಬಂತು ಅಂದರೆ ಎಷ್ಟೇ ದೂರ ಇದ್ದರೂ ಕೂಡ ನಿಮ್ಮನ್ನು ಹುಡುಕೊಂಡೇ ಬರ್ತಾರೆ. ಯಾಕೆಂದರೆ ನಿಮ್ಮದು ಸ್ಟಿಚಿಂಗು ಫಿಟ್ಟಿಂಗ್ ಆಯಿತು, ನೀಟಾಗಿತ್ತು ಅಂದರೆ ಖಂಡಿತ ನನಗೆ ಬ್ಲೌಸೇ ಬರಲ್ಲ ಅನ್ನೋ ಪ್ರಾಬ್ಲಮ್ಸೇ ಇರೋದಿಲ್ಲ. ಆದಷ್ಟು ಇದೇ ಥರ ನೀಟಾಗಿ, ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಕಲೀರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು, ಬ್ಲೌಸ್ ಸ್ಟಿಚಿಂಗ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.